ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನೆ ನೀನು. ಈ ಮೊಬೈಲ್ ಕಂಡಿಡಿದ್ರು ಮೈಗೆ ಅಂಟ್ಕೊಳ್ಳೋ ತರ ಅಯ್ಯೋ ಅಮ್ಮಮ್ಮಮ್ಮಮ್ಮ ಅಮ್ಮ ಪತಿವ್ರತ ಸತಿ ಶಿರೋಮಣಿ ನಿನ್ನ ಮೌನವ್ರತ ಭಂಗ ಮಾಡಿದ್ದಕ್ಕೆ ನನಗೆ ಶಿಕ್ಷಣ ಅಮ್ಮ. ಮನೆ ಬೆಳಕಿಂತ ಮುಂಚೆನೆ ಈ ಪರಿಸ್ಥಿತಿ, ಇನ್ನು ಮುಂದೆ ಹೇಗೋ ಏನೋ ಯಾರಿಗೊತ್ತು. ಅಮ್ಮಮ್ಮ ಸಿಂಚನ, ನನ್ ಮೊಬೈಲ್ ಕಾಣ್ತಾ ಇಲ್ಲ, ಹುಡುಕೊಡಮ್ಮ. ಏ ಹೋಗಪ್ಪ, ನನ್ ಫ್ರೆಂಡ್ ಚಿತ್ರ ಕಾಯ್ತಾ ಇರ್ತಾಳೆ, ನನಗೆ ಲೇಟ್ ಅಯ್ಯ ಹಾಗನ್ಬೇಡಮ್ಮ, ನೀನ್ ನನ್ ಮುದ್ದಿನ ಮಗಳಲ್ವಾ, ನಿಮ್ಮಮ್ಮ ಅಂತೂ ಕ್ಯಾರೇ ಅನ್ಲಿಲ್ಲ. ನೀನಾದ್ರೂ ಹುಡುಕೊಡಮ್ಮ ಮೊಬೈಲ್ನ. ಅಪ್ಪ ನನಗ್ ಲೇಟ್ ಆಗ್ತಿದೆ ಅಂತ ಹೇಳದ್ನಲ್ಲ, ನಿನ್ ದಿನ ಇದ್ದಿದ್ದೆ ಗೋಳು, ನೀನೇ ಹುಡ್ಕೋಬಾರ್ದಾ? ಸಿಂಚನ, ನಿಮ್ ತಂದೆ ಅನ್ನೋ ಮರ್ಯಾದೆ ಇಲ್ಲದೆ ಇದ್ರು ನಿಮ್ಮನ್ನೆಲ್ಲ ಜೋಪಾನ ಮಾಡಿ ನಿಮಗೆ ಬೇಕು ಬೇಡ ಎಲ್ಲ ಪೂರೈಸ್ತಾ ಇರೋ ಈ ಮನೆ ಯಜಮಾನ ಅಂತ ತಿಳ್ಕೊಂಡು ನನ್ನ ಮೊಬೈಲ್ ಹುಡುಕೊಡಮ್ಮ. ನಾನು ಗ್ಯಾರೇಜಿಗೆ ಹೋಗೋದು ಅರ್ಧ ಗಂಟೆ ತಡ ಆದ್ರೆ ಆ ಪಂಚರಂಗಿ ಪುಟ್ಟ ಇದಾನಲ್ಲ, ಅವನು ಗ್ಯಾರೇಜ್ನ ಹರಟೆ ಕಟ್ಟೆ ಮಾಡ್ಕೊಂಡ್ಬಿಡ್ತಾನೆ. ಅಯೋಗ್ಯ. ಅಪ್ಪ ಅವನ್ನ ಹಾಗೆಲ್ಲ ಬೈಬೇಡ ನೀನು. ಯಾಕೆ ಅನ್ನಬಾರ್ದು? ಅವನೆಂತಾನು ಗೊತ್ತೇನಮ್ಮ, ಅವನಿಗೆ ಬೈದ್ರೆ ನಿನಗೆ ಯಾಕೆ ಕೋಪ? ಅವನು ಮನೆ ಹಾಳ ಮನೆ ಹಾಳ ಅಲ್ಲ, ಮನೆ ಅಳಿಯಾಗವನು. ಏನಂದೆ? ಏನಿಲ್ಲ, ಅಂತ ಮನೆ ಹಾಳನ್ನ ಕೆಲ್ಸಕ್ಕೆ ಯಾಕೆ ಸೇರ್ಸ್ಕೊಂಡ್ರಿ ಎಂದೆ. ಓ, ಅವನು ತರ್ಲೇನೆ, ಆದ್ರೆ ಕೆಲ್ಸ ಬಹಳ ಚೆನ್ನಾಗ್ ಮಾಡ್ತಾನಮ್ಮ. ಅಯ್ಯೋ ನನಗೆ ಟೈಮ್ ಆಯ್ತಮ್ಮ, ಗ್ಯಾರೇಜಿಗೆ ಹೋಗ್ಬೇಕು, ಮೊಬೈಲ್ ಹುಡುಕೊಡು. ಹಲೋ, ಬರ್ತಾ ಇದ್ದೀನಪ್ಪ, ಬರ್ತೀನಿ, ಆಯ್ತಾ? ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದೀನಲ್ಲ, ಫೋನ್ ಇಡು. ಮೊಬೈಲ್ ಬೇಗ ಹುಡುಕೊಡಮ್ಮ. ಮೊಬೈಲ್ ಹುಡ್ಕೊಡ್ಬೇಕಪ್ಪ? ಈಗ ನೀವು ಮಾತಾಡೋದಲ್ಲ, ಅದ್ ಯಾರ ಮೊಬೈಲು? ಮೊಬೈಲ್ನಲ್ಲ, ಒಳ್ಳೆ ಮರವಿನಪ್ಪ. ಯಾಕೋ ಏನೋ ಇತ್ತೀಚೆಗೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ, ಎಲ್ಲರೂ ಕೆಲಸನ ಡಿಸ್ಮಿಸ್ ಮಾಡ್ಬಿಡು. ಲೇ ಸಲೀಂ, ಬರ ಇಲ್ಲಿ. ಈ ಗಾಡಿ ರೆಡಿಯಾಗಿ 2 ದಿನ ಆಯ್ತು, ಪಾರ್ಟಿ ಬರ್ಲಿಲ್ವಾ? ಸರ್ ಅವರು ಏನ್ ಅವರು ಇರು ಅಂತ ರಾಗ ಎಳಿತಾ ಇದೆಯಾ? ಟಿಪ್ಸ್ ಕೊಡ್ತಾರಾ? ಗಾಡಿ ಕೊಡೋದು 2 ದಿನ ತಡ ಆದ್ರೆ ಸಾಕು, ಹಂಗೆ ಎಗರಾಡ್ತಾರೆ. ಗಾಡಿ ರೆಡಿಯಾಗಿ 2 ದಿನ ಆಯ್ತು, ತಗೊಂಡು ಹೋಗಕ್ ಆಗ್ಲಿಲ್ವಾ ಅವ್ರಿಗೆ? ಲೈ, ಇದೇನು ಪುಕ್ಷಟೆ ಪಾರ್ಕಿಂಗ್ ಶೆಡ್ ಅಂತ ತಿಳ್ಕೊಂಡಿದ್ದಾರೇನಯ್ಯ? ಈ ಗಾಡಿ ಪಾರ್ಟಿ ಬಂದ್ರೆ ಹೇಳು, ಗಾಡಿ ರಿಪೇರಿ ಆಗಕ್ಕೆ ಇನ್ನು 2 ದಿನ ಆಗುತ್ತೆ ಅಂತ ಹೇಳಿ ಅಲ್ಲಿ ಹಳೆ ಗಾಡಿ ನಿಲ್ಸ್ತೀವಲ್ಲ, ಅಲ್ಲಿ ದಬ್ಬು ಇದನ್ನ ಸೋಂಬೇರಿಗಳನ್ನ ತಂದು. ಸಾರ್ದು ಕಂಪ್ಲೇಂಟ್ ಏನಂತ ಕೇಳ್ದ? ತಾವೇನಿ ಗ್ಯಾರೇಜ್ ಮಾಲೀಕ್ರಾ? ಹೌದು. ಯಾಕೆ ಸರ್? ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ಪಿಕ್ಚರ್ ಅಲ್ಲಿ ಬ್ಯಾಂಕ್ ಜನ ಒಟವಟ ಅಂತಾರಲ್ಲ, ಆಗ ಒಟ್ಗುಡ್ತಾ ಇದಾರಲ್ಲ, ನಿಮ್ಗೇನು ಬಾಯಿ ನೋಯಲ್ವಾ? ನೋಡಿ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ಆ ವಿರೋಧಿ ಬಗ್ಗೆ ಮಾತ್ರ ಮಾತಾಡಬೇಡಿ ನನ್ನ ಹತ್ರ. ಯಾಕೆ ಮಾತಾಡಬಾರ್ದು? ಅಯ್ಯೋ ಸುಮ್ನಿರಿ ಸರ್, ಇವರು ಅವ್ರ ಬ್ರದರ್ ಆಸ್ತಿ ವಿಷಯಕ್ಕೆ ಜಗಳಾಗಿ ಒಳ್ಳೆ ಹಾವು ಮುಂಗುಸಿ ತರ ಆಡ್ತಾ ಇದಾರೆ. ಓ, ಮುಖ ನೋಡ್ದಾಗ್ಲೇ ಅನ್ಕೊಂಡೆ ಅದೇ ಕಾಂದಾನ್ ಇರ್ಬೇಕು ಅಂತ. ಏನ್ರಿ ಕಾಂದಾನ್ ಗಿಂದಾನ್ ಅಂತ ಮಾತಾಡ್ತಿದ್ರಲ್ಲ, ನನ್ನ ಪರ್ಸನಲ್ ವಿಷಯ ಮಾತಾಡಕ್ಕೆ ನೀವ್ಯಾರ್ರಿ? ನಾನಾ? ಇಷ್ಟೊತ್ತು ಅಂತವನು ಇಂಥವನು ಅಂತ ಇದ್ರಲ್ಲ, ಅವನೇ ನಾನು, ಈ ಕಾರ್ ಓನರು. ಹೌದಾ ಸರ್? ಸಾರಿ ಸರ್, ಮೊದಲೇ ಯಾಕೋ ವಿಷಯ ಹೇಳಿ. ಸರ್ ಬಾಲು, ಸಾರ್ಗೊಂಡು ಟೀ ತಗೊಂಬಾರೋ. ಪರವಾಗಿಲ್ಲ ಕಣ್ರಿ, ಚೆನ್ನಾಗಿ ಪ್ಲೇಟ್ ಬದಲಾಯಿಸ್ತೀರಾ. ನಿಮ್ ಟೀ ಏನು ಬೇಡ, ಗಾಡಿ ಕೀ ಕೊಡಿ, ಮೊದಲು ಲೇಟ್ ಆಯ್ತು. ಸಾರ್ನ ಯಾಕೋ ಕಾಯಿಸ್ತಾ ಇದ್ದೀರಾ ಸೋಂಬೇರಿಗಳ? ಬೇಗ ಬಿಲ್ ಮಾಡಿ ಸಾರ್ನ ಕಳಿಸ್ಕೊಡಿ. ನಿಮ್ ಬಿಲ್ನ ಬಿಲ್ಕುಲ್ ಕ್ಲಿಯರ್ ಮಾಡಿದೀನಿ, ನಂಗೆ ಗಾಡಿ ಕೀ ಕೊಡಪ್ಪ ಸಾಕು. ಕೀನೇ ಕೊಟ್ಟಿಲ್ವಾ? ಕೀ ತಂದು ಕೊಡೋ. ಕೀ ಇಲ್ಲ ಸರ್. ಕಳೆದು ಬಿಟ್ರ? ಇಲ್ಲ ಸರ್. ಕಳೆದು ಬಿಟ್ರ? ನಾನು ಎಷ್ಟು ಸಾರಿ ಬಡ್ಕೋತಾ ಇರ್ತೀನಿ, ಕೀನ ತಗೊಂಡೋಗಿ ಕೀಬೋರ್ಡ್ ನಲ್ಲಿ ನೇತಾಕ್ರಯ್ಯ ಅಂತ. ಈಗ ಡೂಪ್ಲಿಕೇಟ್ ಕೀ ಮಾಡೋನ ಕರೆಸ್ಬೇಕು, ಮಾಡಿಸ್ಬೇಕು. ಅಯ್ಯೋ ರಾಮಾಯಣ, ಇದು ಮಾಡೋದು ಒಂದ ಎರಡ? ಅಯ್ಯೋ ಸುಮ್ನೆ ಸರ್, ಯಾಕಾಗ ಒಂದೇ ಸಮನೆ ಒಟ 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 ಅಂತೀರಾ? ನನಗೆ ಆವಾಜ್ ಆಗ್ತೇನೋ ನೀನು? ಮತ್ತಿನ್ನೇನ್ ಸರ್, ಕೀ ಎಲ್ಲೂ ಕಳೆದೋಗಿಲ್ಲ, ಹಾಕೊಂಡು ಪುಟ್ಟಣ್ಣ ತಗೊಂಡೋಗಿದ್ದಾನೆ. ಪುಟ್ಟನ? ಅಯ್ಯೋ ಹೋಯ್ತು ಹೋಯ್ತು ಸರ್. ನಿಮಗೆ ಎಷ್ಟೊತ್ತಿಗೆ ಕೀ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕೆ? ಯಾಕೆಂದ್ರೆ ಅವನು ಸರಿಯಾಗಿ ಕೆಲ್ಸಕ್ಕೆ ಬರಲ್ಲ,
ಬಂದ್ರು ಕೆಲಸ ಮಾಡಲ್ಲ, ಯಾವಾಗ್ಲೂ ಬರ್ತಾನೆ ಯಾವಾಗ್ಲೂ ಹೋಗ್ತಾನೆ. ಈಗ ಹೋಗಿದಾನ, ಅವನು ಯಾರನ್ನ ಮಾತಿನಲ್ಲಿ ಏಮಾರಿಸ್ತಾ ಇದ್ದಾನೋ, ಯಾರ ಹತ್ರ ಬೆಟ್ಟಿಂಗ್ ಕಟ್ತಾ ಇದ್ದಾನೋ. ಯಾಕಾರು ಇದ್ದಾರನಪ್ಪ? ತಗೋರು ನಾನ್ ಕೊಡ್ತೀನಿ. ಅದು ನೋಡು. ರೆಡಿನಾನಪ್ಪ? ರೆಡಿನಾ? ಒಂದ್ ನಿಮಿಷ ಇರೋ ಗುರು. ಹ್ಮ್ ತಿನ್ನಕ್ಕೆ ಎಷ್ಟು ದಿನ ಬೇಕು? ಹ್ಮ್ 5 ದಿನನಾ? 5 ನಿಮಿಷ. 5 ನಿಮಿಷದಲ್ಲಿ ತಿಂತೀಯಾ? ತಿನ್ನು ನೋಡ್ತೀನಿ. ಹ್ಮ್ ಒಳ್ಳೆ ಶಿಷ್ಯ. ಏ ಗುರು, ಒಂದ್ ನಿಮಿಷ ನಿಂತ್ಕೊಳ್ರಿ. ಗುರು, ಒಂದಣ್ಣ ತಿನ್ಬಿಟ್ಟೈತೆ ಇದೆಯಾ? ಮಿಕ್ಕಿದ ಯಾರು ತಿಂತಾರೆ? ನೀನ್ ತಿನ್ನು. ಗುರು, ನೀನ್ ಹೇಳಿದ್ದೇನು ಮಾಡಿದ್ದೇನು? ಏನು ಹೇಳಿದ್ನಪ್ಪ? ಆ ಗೊನೆಲಿ ಒಂದು ಹಣ್ಣಿಲ್ದೆ ತಿಂತೀನಿ ಅಂತ ಹೇಳಿದೆ. ಆ ಗೊನೆಲಿ ಒಂದು ಹಣ್ಣಿಲ್ಲ, ಅದು ನನ್ನ ಹೊಟ್ಟೆಲಿದೆ. ಸೊ ತಿಂದಂಗೆ ತಾನೇ ಲೆಕ್ಕ. ಬರ್ಲನಪ್ಪ? ಬಾಯ್. ಒಳ್ಳೆ ಕಲೆಕ್ಷನ್ ಆಯ್ತು. ನಡಿ ಏನಾದ್ರು ಗ್ಯಾರೇಜ್ಗೆ. ಇಷ್ಟಕ್ಕೆಲ್ಲ ಅಳ್ತೀನಿ ನೀನು? ಸಾರಿ ಕಣೆ. ಸಾರಿ ಅಂತ ಹೇಳಿದ್ಮೇಲೆ ಅಳ್ತಿದ್ಯಲ್ಲೇ? ನಾನ್ ಅಳ್ತಾ ಇರೋದು ಅದಕ್ಕಲ್ವೇ? ನಾನ್ ಬಂದ್ 2 ತಿಂಗಳಾಗೋಯ್ತು. ನನ್ನ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗೋಯ್ತು. ಈಗ ನನ್ನ ಹತ್ರ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲ. ಅಷ್ಟೇ ಅಲ್ಲ, ನಾನ್ ಬಂದ ಕೆಲಸ ಕೂಡ ಆಗ್ಲಿಲ್ವಲ್ಲೇ. ಅಯ್ಯೋ, ಅಷ್ಟೇ ತಾನೇ. ಇದು ನಮ್ಮ ಅಂಕಲ್ ಮನೆ. ನಾನು ಅವ್ರಿಗೆ ಹೇಳ್ತೀನಿ ಬಿಡು. ಅಷ್ಟ್ರ ಮೇಲೂ ಅವ್ರೇನಾದ್ರೂ ನಿನ್ನ ಹತ್ರ ದುಡ್ಡು ಕೇಳಿದ್ರೆ ನಾನೇನ ಕೊಡ್ತೀನಿ? ಈಗ ಆಗೋ ಕೆಲ್ಸ ನೋಡು. ಆ ಕೆಲ್ಸ ಆಗಲ್ಲ ಅನ್ಸುತ್ತೆ ಕಣೆ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಹೌದು, ಅದೇನಂತ ಮಹಾ ಕೆಲ್ಸ ಇರೋದು ನಿನ್ಗೆ? ಕೇಳಿದ್ರೆ ಆಮೇಲೆ ಹೇಳ್ತೀನಿ ಅಂತ್ಯ. ಅಲ್ಲ ಕಣೆ, ನನಗ್ ಹೇಳಿದ್ರೆ ನಾನ್ ನಿನಗೆ ಹೆಲ್ಪ್ ಮಾಡಲ್ವಾ? ನಿನ್ನ ಹತ್ರ ಯಾಕೆ ಮುಚ್ಚುಮರೆ ಮಾಡ್ಲಿ? ನನ್ ಕಣ್ಣೀರಿನ ಕತೆನೆಲ್ಲ ನಿನಗೆ ಹೇಳಿ ಬೋರ್ ಹೊಡಿಸ್ಬಾರ್ದು ಅಂತ ನಾನ್ ಹೇಳಿರ್ಲಿಲ್ಲ. ನಾನ್ ನಿನ್ ಫ್ರೆಂಡು ಕಣೆ. ನಾವಿಬ್ರು ಹಾಸ್ಟೆಲ್ ಇದ್ದಾಗ ನೀನ್ ನನಗೆ ಎಷ್ಟು ಹೆಲ್ಪ್ ಮಾಡಿದ್ಯಾ? ಆ ಋಣನ್ ತೀರ್ಸೋದಕ್ಕಾದ್ರೂ ಒಂದ್ ಅವಕಾಶ ಮಾಡ್ಕೊಡು. ಹೇಳ್ತೀನಿ. 2 ವರ್ಷದ ಹಿಂದೆ ನಾನೊಂದು ಕಂಪ್ನಿನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ. ನಿನಗೆ ಗೊತ್ತಲ್ಲ? ಅಲ್ಲಿ ಕೃಷ್ಣ ಅನ್ನೋರು ಪರಿಚಯ ಸ್ನೇಹ ಆಯ್ತು, ಆಮೇಲೆ ಪ್ರೀತಿ ಆಯ್ತು. ನಾನು ಅವ್ರನ್ನ ತುಂಬಾ ನಂಬಿಟ್ಟೆ, ತುಂಬಾ ಹಚ್ಕೊಂಡೆ. ಆದ್ರೆ ಅವನು ನಿನ್ನ ಬುಟ್ಟಿಗೆ ಹಾಕೋತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಬೆಟ್ ಕಟ್ಟಿದ್ದ. ನಮ್ಮಿಬ್ಬರ ಮಧ್ಯೆ ಏನೇ ನಡೆದ್ರು ಅದನ್ನ ಮರ್ತು ಬಿಡು ಅಂತ ಯಾರ ಹತ್ರನೂ ಲೆಟರ್ ಕೊಟ್ಟು ಹೋಗಿದ್ದಾನೆ. ಇವತ್ತವರೆಗೂ ಪತ್ತೆ ಇಲ್ಲ. ಅವನೇನೋ ಹೇಳ್ಬಿಟ್ಟ, ಆದ್ರೆ ನಾನ್ ಹೇಗ್ ಮರೀಲಿ? ಈಗ ನಮ್ಮ ಮನೆಯಲ್ಲಿ ನನ್ನ ಗಂಡು ನೋಡ್ತಾ ಇದ್ದಾರೆ. ನಾನು ಯಾವುದೋ ಎಕ್ಸಾಮ್ ನೆಪ ಹೇಳಿ ಈ ಊರಿಗೆ ಬಂದೆ. ನಾನು ನಾಳೆ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲ, ಅವನ ಹೆಸರೇನಂತ ಹೇಳ್ದೆ? ಕೃಷ್ಣ ಅಂತ. ಸದ್ಯ ನನ್ನವನಲ್ಲ. ಬೆಟ್ ಕಟ್ಟಿದೆ ಅಂತ ಹೇಳಿದ್ ಕೇಳಿ ನನ್ ಪುಟ್ಟ ಇರ್ಬೋದೇನೋ ಅಂತ ಹೆದರ್ಕೊಂಡಿದ್ದೆ. ಪುಟ್ಟ ಯಾರು? ನನ್ ಲವರ್, ನನ್ ಬಾಯ್ ಫ್ರೆಂಡು. ಲವ್ ಮಾಡ್ತಿದೀಯಾ? ಬೇಡ ಕಣೆ, ಈಗಿನ ಕಾಲದಲ್ಲಿ ಯಾವ ಹುಡುಗರನ್ನ ನಂಬೇಡ. ನಾಳೆ ದಿನ ನನ್ಗಾದ ಪರಿಸ್ಥಿತಿ ನಿನಗೂ ಆಗ್ಬಾರ್ದು.
ಹೋಗೆ ಪೆದ್ದಿ, ಹುಡುಗನ್ನ ಸರಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ನಿನಗ್ ಬಂದಿಲ್ಲ. ಪ್ರೀತಿ ಮಾಡೋದು, ಪ್ರೀತಿ ಉಳಿಸ್ಕೊಳ್ಳೋದು ಒಂದು ಕಲೆ ಕಣೆ. ಎಲ್ರಿಗೂ ನಿಂತರ ಟ್ರಾಜಿಡಿ ಲವ್ ಸ್ಟೋರಿ ಆಗಲ್ಲಮ್ಮ. ನೆನ್ನೆ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ನಾಳೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಅದಷ್ಟು ಬೇಗ ಆಗಲ್ಲ ಕಣೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನನ್ನ ವಿಷಯ ಇರ್ಲಿ, ನಿನ್ ಲವ್ ಸ್ಟೋರಿ ಬಗ್ಗೆ ಹೇಳು. ಯಾರ್ ಹುಡುಗ? ಹೇಗಿದ್ದಾನೆ? ಹೇಗ್ ಮಾಡ್ತಿದ್ದಾನೆ? ಹೇಗ್ ಶುರುವಾಯ್ತು ನಿಮ್ ಪ್ರೀತಿ? ಹುಡುಗ ಚೆನ್ನಾಗಿದ್ದಾನೆ, ನಮ್ ತಂದೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಇನ್ ಪ್ರೀತಿ ಹೇಗ್ ಶುರು ಆಯ್ತು ಅಂದ್ರೆ ಅದಕ್ಕೊಂದ್ ಫ್ಲಾಶ್ ಬ್ಯಾಕೇ ಇದೆ. ಒಂದ್ಸಲ ಅವ್ನ್ ಯಾವ್ದೋ ಕೆಲ್ಸದ ಮೇಲೆ ನಮ್ ಮನೆಗ್ ಬಂದಿದ್ದ. ಕನಸಲು ನೀನೆ ಮನಸ್ಸಲು ನೀನೆ ನನ್ನಾಣೆ. ಹಲೋ, ಯಾರಿದ್ರಿ? ಹಲೋ ಹಲೋ. ಅಯ್ಯೋ ಅಯ್ಯೋ ಬಾ. ಅಯ್ಯೋ. ತಸ್ತು ಅನ್ನೋದು ಮಧ್ಯ ಬಂದ್ಬಿಟ್ರೆ ಮುಗೀತು. ಸುಖಾಂತ್ಯ ಕಂಡಿರೋ ಉದಾಹರಣೆಗಳು ತುಂಬಾ ಕಡಿಮೆ, ದುಃಖಾಂತ್ಯಗಳೇ ಜಾಸ್ತಿ. ಸಾಧ್ಯನೇ ಇಲ್ಲ. ಇದುವರೆಗೂ ನನ್ನ ನಮ್ಮಪ್ಪನ್ ಕೇಳಿರೋ ಯಾವುದೇ ವಿಷಯಕ್ಕೂ ಅವ್ರಿಲ್ಲ ಅಂತ ಹೇಳಿಲ್ಲ. ಯಾವ ವಿಷಯದಲ್ಲಿ ಕೇಳಿಲ್ಲ ಅಂದ್ರು ಈ ವಿಷಯದಲ್ಲಿ ಕೇಳ್ತಾರೆ. ಯಾಕಂದ್ರೆ ಈ ವಿಷಯನೇ ಅಂತದು. ಯಾಕೆ ಅಪ್ಶಕುನ ನುಡಿತ್ಯಾ? ಅಂತ ಸಿಚುಯೇಷನ್ ಏನಾದ್ರೂ ಬಂದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗ್ ಗೊತ್ತು. ತಾವ್ ತಮ್ಮ ಕೆಲ್ಸ ನೋಡ್ಕೋಬಹುದು. ಕೆಲ್ಸ ಏನೂ ಇಲ್ಲ ಕಣೆ, ಲಗೇಜ್ ಪ್ಯಾಕ್ ಮಾಡ್ಬೇಕು ಅಷ್ಟೇ. ನಾಳೆ ಹೊರಡೋದಲ್ವಾ? ಹಾ, ನಿನ್ ಹುಡುಗನ್ ನೋಡ್ಬೇಕು ಅನಿಸ್ತಿದೆ ಅಲ್ಲೇ. ಯಾಕೆ? ನಿನ್ ಹುಡುಗ ಸಿಕ್ಕಿಲ್ಲ ಅಂತ ಆಲ್ಟರ್ನೇಟಾ? ಅಥವಾ ನಿನ್ ಹುಡುಗನೇ ಇವನಿರ್ಬೋದು ಅಂತ ಡೌಟಾ? ಏನಿಲ್ಲ ಕಣೆ, ನೀನು ಸ್ವಭಾವದ ಬಗ್ಗೆ ಹೇಳ್ದಿಯಲ್ಲ, ಅದಕ್ಕೆ ಕುತೂಹಲ ಅಷ್ಟೇ. ಅಲ್ಲ, ನಮ್ ಹುಡುಗಿ ಕೈ ಹಿಡಿಯೋ ಗಂಡು ಹೇಗಿದ್ದಾನೆ ನೋಡ್ಬೇಕು ಅನ್ನೋ ಆಸೆ. ಇಷ್ಟ ಇದ್ರೆ ತೋರ್ಸು, ಇಲ್ಲ ಅಂದ್ರೆ ಬೇಡ. ನನ್ಗೇನು ಬೇಜಾರಿಲ್ಲಪ್ಪ. ಬೇಡಮ್ಮ, ನಿನ್ನೆದೊಂದು ಆಸೆ ನೆರವೇರಿಸದೆ ನಾನೇ ಅವ್ನ ನರ್ಕಕ್ ಹೋಗ್ಲಿ. ನಾಳೆ ನಾನು ಅವನು ಬಂದು ನಿನ್ನನ್ನ ಕಳಿಸ್ಕೊಡ್ತೀವಿ, ಸರಿನಾ? ನನ್ಗೇನು ಡೌಟು ಕಣೆ. ಆದ್ರೂ ಡೌಟಾ? ಸರಿ, ನಿನಗೆ ಇಷ್ಟೊಂದು ಡೌಟ್ ಇದ್ರೆ ನಾನು ಈಗ್ಲೇ ಫೋನ್ ಮಾಡ್ತೀನಿ ಇರು. ಅಯ್ಯಯ್ಯೋ, ಅರೆ, ಕೀ ಇಲ್ದೆ ಗಾಡಿ ಹೊರಟೋಯ್ತಲ್ಲ. ಕೀ ಇಲ್ದೆ ಕಾರ್ ಹೋಗುತ್ತಾ ಸಾರ್? ಆ ಪುಟ್ಟ ಬಂದೇನೋ? ಅವನಾಗ್ಲೇ ಬಂದ ಸಾರ್. ಅಯ್ಯಪ್ಪ, ನಾನು ಕಿವಿಲೇನು ಹೂ ಇಡಕ್ ಬರ್ತೀಯ? ಕರಿಯೋ ಆ ಪುಟ್ಟನ್ನ. ಬಂದ ಸಾರ್. ಯಾರ್ ನೀನು? ನಾನೇ ಪಂಚರಂಗಿ ಪುಟ್ಟ ಸಾರ್. ಈ ಕನ್ಫ್ಯೂಸ್ ಮಾಡಿ ಮಾಡಿ ನನ್ನ ಮರುಗಳಿಗೆ ಮಾಡ್ಬಿಡ್ತೀಯ. ಆಗ್ಲೇ ಆಗೋಗ್ಬಿಟ್ಟಿದ್ರೆ ಬಿಡಿ ಸಾರ್. ಎಷ್ಟೊತ್ತಿಗೆ ಗ್ಯಾರೇಜಿಗೆ ಬರೋದು? ಸಾರ್, ಕರೆಕ್ಟ್ ಟೈಮಲ್ಲೇ ಮನೆಯಿಂದ ಹೊರಟೆ ಸಾರ್. ಬರ್ತಾ ದಾರಿಲಿ ಟ್ರಾಫಿಕ್ ಜಾಮ್ ಅಂತ ಸುಳ್ಳು ಹೇಳಕ್ಕಾಗತ್ತೆ ಸಾರ್? ಬರ್ತಾ ದಾರಿಲಿ ಪೆಟ್ರೋಲ್ ಖಾಲಿ ಸಾರ್ ಅಂತ ಸುಳ್ಳು ಹೇಳಕ್ಕಾಗತ್ತೆ ಸಾರ್? ಎಕ್ಸ್ಕ್ಯೂಸ್ ಮೀ, 1 minute. ಇದು ಬೇರೆ ಕೇಡು. ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯೇನೋ ನಿನಗೆ? ಎಲ್ಲ ಇದೆ ಸರ್, ಸಮಯಕ್ಕೆ ಸರಿಯಾಗಿ ಉಪಯೋಗ ಬರ್ತಾ ಇಲ್ಲ. ಹಲೋ, ಹಾಯ್ ಸಿಂಚನ. ಸಿಂಚನ? ಯಾರದು? ಅದು ಸಿಂಚನ ಅಲ್ಲ, ನನ್ನ ಫ್ರೆಂಡ್ ಸಿದ್ದರಾಮಯ್ಯ. ಏನು ಸಿದ್ದು? ಏನಮ್ಮ? ಏನು ಸಿದ್ದರಾಮಯ್ಯನ? ಯಾರೋ ಅದು? ನನ್ನನ್ನ ಕನ್ಫ್ಯೂಸ್ ಮಾಡ್ತಿದ್ಯಲ್ಲೋ. ಓ, ನಮ್ಮಪ್ಪ ಕ್ಲಾಸ್ ತಗೋತಿದಾರಾ? ಕ್ಲಾಸ್ ಅಲ್ಲ, ಕ್ಲಾಶ್. ನಿಮ್ಮಪ್ಪ ನನ್ನ ತಂದೆ ತರ ಇರೋ ಒಬ್ರು ನನಗೆ ಹಿತವಚನೆ ಹೇಳ್ತಾ ಇದಾರೆ. ಕೇಳೋಕ್ ಆನಂದ, ಅವ್ರೊಂಥರ ನಿತ್ಯಾನಂದ. ಏನಂದೆ? ಆಮೇಲೆ ಮಾಡ್ತೀನಿ ಅಂದೆ. ಕೇಳಿದ್ ನಾನ್ ಕಣಯ್ಯ. ಸ್ವಲ್ಪ ಇರಿ ಸರ್, ಫೋನ್ ಮಾತಾಡಿ ಬಿಡಿ ಸರ್, ಆಮೇಲೆ ಮಾಡ್ತೀನಿ ಚಿನ್ನ. ಏನು ಬೇಡ. ನೋಡು, ನಾಳೆ ನನ್ನ ಫ್ರೆಂಡನ್ನ ಕಳ್ಸ್ಕೊಡ್ಬೇಕು. ಸೊ ನೀನು ನನ್ ಜೊತೆ ಬರ್ತಿದ್ಯಾ? ಅವಳು ನಿನ್ನ ನೋಡ್ಬೇಕಂತೆ. ನಾಳೆ ಕತೆ ನಾಳೆಗೆ. ಇವತ್ತು ನಾವು ಮಾಮೂಲಿ ಜಾಗದಲ್ಲಿ ಮೀಟ್ ಮಾಡ್ತೀವಲ್ಲ, ಅಲ್ಲಿ ಕಾಯ್ತಾ ಇರು. ಮಾಡೋ ಕೆಲಸ ಬಿಟ್ಟು ನೀನು ಕುಯ್ತಾ ಇರು. ಹೋಗ್ ಕೆಲಸ ನೋಡೋಗಯ್ಯ. ಆಮೇಲೆ ಮಾಡ್ತೀನಿ. ಏ ತಗೊಳ್ಳಿ. ಹೋಗು. ಪಾಪ ಕಣೆ, ಒದ್ದಾಡ್ತಿದ್ದಾನೆ. ನಮ್ಮಪ್ಪ ಸರಿಯಾಗಿ ಕ್ಲಾಸ್ ತಗೋತಿದ್ದಾರೆ. ನೀನು ನಿನ್ನ ಹುಡುಗಾಟ ಅದ್ಯಾವತ್ತು ಬದ್ಲಾಗಲ್ಲ ಕಣೆ, ಅಲ್ವಾ? ಮತ್ತೆ ನಿನ್ನ ನಗಸ್ಬೇಕಿತ್ತಲ್ವಾ? ಸರಿ, ತಿನ್ನಕ್ಕೇನಾದ್ರೂ ಮಾಡಿದ್ಯಾ? ಬಾ, ಏನಾದ್ರೂ ಮಾಡ್ಕೊಡ್ತೀನಿ. ಬೇಡ ಕಣೆ, ಹೋಟ್ಲಿಗೆ ಹೋಗ್ಬಿಡೋಣ ಬಾ. ಇಷ್ಟೊತ್ತಾದ್ರೆ ತಿಂಡಿನೂ ತಿಂದೆ ಅಳ್ತಾ ಕೂತಿದ್ಯಲ್ಲ.
ಯಾಕ್ರಿ ಒಳ್ಳೆ ಬಾಲ ಸುಟ್ ಬೆಕ್ಕಿಂತರ ಓಡಾಡ್ತಾ ಇದ್ದೀರಾ? ಟೈಮ್ ಆಯ್ತು, ಊಟಕ್ಕೆ ಬನ್ನಿ. ಟೈಮ್ ಎಷ್ಟಾಯ್ತು ಟೈಮು? ಬೆಳೆದ ಹೆಣ್ಮಕ್ಳು ಹೊತ್ತಿ ಮುಂಚೆ ಬಂದು ಮನೆ ಸೇರ್ಕೋಬೇಕು. ಎಲ್ಲ ನೀನ್ ಕೊಟ್ಟು ಸಲಿಗೆ. ನಮಗೆ ಮನೆ ತುಂಬಾ ಮಕ್ಕಳ ಇರೋ ಒಬ್ಬ ಮಗಳನ್ನ ಸರಿಯಾಗಿ ನೋಡ್ಕೊಳಕಾಲ ನಿನಗೆ? ರೀ, ಅವಳು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ಲು. 10 ನಿಮಿಷದಲ್ಲಿ ಬರ್ತಾಳೆ, ಆಯ್ತಾ? ಇದನ್ನ ಮುಂಚೆ ಯಾಕೆ ಹೇಳಿಲ್ಲ ನೀನು? ಅಯ್ಯೋ ರಾಮ, ನೀವ್ ಹೇಳಕ್ ಬಿಟ್ರೆ ತಾನೆ. ಒಳ್ಳೆ ಆತ್ರಗಟ್ಟ ಆಂಜನೇಯ ತರ ಆ ಕಡೆ ಈ ಕಡೆ ಓಡಾಡ್ತಾನೆ ಇದೀರಾ. ಲೇ ಅಪ್ಪ ಅದನ್ನ ಆತಂಕ ಕಣೆ. ಅಯ್ಯೋ, ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ನಾಳೆ ನಮ್ ಪ್ರಕಾಶ ಬರ್ತಾ ಇದ್ದಾನೆ. ಅದೇ ನನ್ನ ತಂಗಿ ಮಗ ಅಮೆರಿಕಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಹೇಳ್ಬಿಟ್ಟಿದೀನಿ, ನೀನು ಬಂದ ತಕ್ಷಣ ನಮ್ಮ ಗ್ಯಾರೇಜಿಗೆ ನೀನೇ ಓನರು ಅಂತ. ಅಷ್ಟೇ, ಕೋತಿ ಕೈಗೆ ಮಾಣಿಕೆ ಕೊಟ್ಟಂಗಾಗತ್ತೆ. ಯಾಕೆ ಅವನ ತಂಗಿ ಮಗ ಅಂತನಾ? ನೋಡೆ, ಪ್ರಕಾಶನ ಮನೆ ಅಳಿಯನಾಗಿ ಮಾಡ್ಕೊಂಡ್ರೆ ಮನೆಗೆ ಅಳಿಯಾನೂ ಆಗ್ತಾನೆ, ಮಗನೂ ಆಗ್ತಾನೆ. ಅಷ್ಟೇ ಅಲ್ಲ, ನಮ್ ಗ್ಯಾರೇಜ್ ಉಸ್ತುವಾರಿ ಎಲ್ಲ ಅವನಿಗೆ ವಹಿಸ್ಬಿಡ್ತೀನಿ. ಯಾಕೆ ಗೊತ್ತಾ? ನಮ್ ಗ್ಯಾರೇಜ್ ಅಲ್ಲಿ ಇರೋರೆಲ್ಲ ಸೋಂಬೇರಿಗಳು ಕಣೆ. ಅವ್ರನ್ನೆಲ್ಲ ಒಂದ್ ದಾರಿ ತರ್ತಾನೆ. ಅವನ್ ಬಂದು 1 ತಿಂಗಳಲ್ಲೇ ವಾಲ್ಗ ಊದ್ಸಿ ನನ್ ಜವಾಬ್ದಾರಿ ಮುಗಿಸ್ಕೊಂಡ್ಬಿಡ್ತೀನಿ. ಅಯ್ಯೋ, ರಾತ್ರಿ ಹೊತ್ತು ಭಿಕ್ಷಿರ್ ಕಾಣ ತಪ್ಪಿದ್ದಲ್ಲ. ಏನಾದಿದ್ರೆ ಹಾಕಿ ಕಳ್ಸೆ. ಮಗಳೇ, ನೀನಾ? ಬಾ ಬಾ ಬಾ. ಏನಪ್ಪ, ಯಾರಿಗೋ ವಾಲ್ಗ ಉತ್ತಿಸ್ತೀನಿ ಅಂತಿದ್ದೆ? ಅದಾ, ನಿಮ್ಮ ಅಮ್ಮನಿಗೆ ಡ್ರೈವರ್ಸ್ ಕೊಟ್ಟು 2ನೇ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಹೋಗಮ್ಮ, ಇನ್ನೇನು ವಾಲ್ಗ ಊಸ್ಕೊಳಗಿಲ್ಲಿ ಯಾರಿದ್ದಾರೆ? ನೀನೇ. ನಾಳೆ ನಿಮ್ಮ ಮಾವ ಬರ್ತಾ ಇದ್ದಾನೆ. ಮಾವನ? ಪ್ರಕಾಶ ಅಮ್ಮ, ನಿಮ್ಮ ಅತ್ತೆ ಮಗ. ಪ್ರಕಾಶ? ಹಾ, ಅದೇ ಚಿಕ್ಕ ವಯಸ್ಸಿನಲ್ಲಿ ನಿನ್ ಪರ್ಸ್ನಲ್ಲಿ ದುಡ್ಡು ಕದ್ದು ಸಿಕ್ಕಾಕೊಂಡು ಒದೆ ತಿಂದಿದ್ನಲ್ಲ, ಆ ಪ್ರಕಾಶನ? ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಅಪರಾಧವನ್ನ ಬಾಲ ಅಪರಾಧ ಅಂತ ಮನ್ನಿಸ್ಬಿಡ್ತಾರಮ್ಮ. ಸರಿ, ಅದ್ಯಾಕ್ ಬರ್ತಿದೆ ಈಗ? ಓ, ಗಂಡನಾಗೋನ್ನ ಹಾಗೆಲ್ಲ ಪ್ರಾಣಿ ತರ ಅದು ಇದು ಅಂತ ಹೇಳ್ಬಾರ್ದಮ್ಮ. ಏನು, ಅವನನ್ನ ನಾನ್ ಮದ್ವೆ ಆಗ್ತೀನಾ? ಮತ್ತೆ ನಾನಾಗ್ಲಾ? ಅಂತ ಆಸೆಗಳನ್ನೆಲ್ಲ ಇಟ್ಕೋಬೇಡ ಅಂತ ಹೇಳಿ ಅವನ್ಗೆ. ನೀವು ಅಂತ ಕನ್ಸ್ಗಳನ್ನೆಲ್ಲ ಕಾಣ್ಬೇಡಿ. ನೋಡಮ್ಮ, ನಾನು ನಿಮ್ಮ ಅಪ್ಪ, ನೀನು ಒಳ್ಳೇದನ್ನೇ ಬಯಸೋನು. ನಾನೇ ನಿನಗೆ ಕಾಡು ಮೋಷನ್ ಅಂತ ಕಟ್ತಾ ಇಲ್ವಲ್ಲ. ಎಂಥ ಗಂಡು ಗೊತ್ತಾ? ಅಮೇರಿಕಾದಲ್ಲಿ ಓದೋನು. ಅಮೆರಿಕದಲ್ಲಿ ಓದಿದ್ದಾನೆ ಅನ್ ಮಾತ್ರಕ್ಕೆ ಅವನ್ಗೆ ನಡ್ಕೊಂಬಿರುತ್ತಾ? ನೀನ್ ಚೆನ್ನಾಗಿರ್ಬೇಕು ಅಂತ ನಾನು ಈ ತೀರ್ಮಾನ ಮಾಡಿದ್ದೀನಮ್ಮ. ಅಪ್ಪ, ನಾನ್ ಚೆನ್ನಾಗಿರ್ಬೇಕು ಅಂತ ನೀವ್ ಇಷ್ಟ ಪಡೋದಾದ್ರೆ ಈ ಮದ್ವೆ ವಿಷಯದ ಬಗ್ಗೆ ನೀವು ಮಾತಾಡ್ಬಾರ್ದು ಅಷ್ಟೇ. ಸಿಂಚನ, ಊಟ ಮಾಡು ಬಾರೆ. ನನ್ಗೇನ್ ಬೇಡ, ನೀವೇ ಮಾಡ್ಕೊಳ್ಳಿ. ಏನೇ ಇವಳು ಬೆಳ್ಳುಳ್ಳಿ ಪಟಾಕಿ ತರ ಸಿಡಿಸಿಡಿ ಅಂತ ಹೋಗ್ತಾ ಇದ್ದಾಳೆ. ಅವಳಿಗೆ ಹೇಳು, ನಿಮ್ಮಪ್ಪ ತಗೊಂಡಿರೋ ನಿರ್ಧಾರಕ್ಕೆ ಯಾರು ಮಾತಾಡಂಗಿಲ್ಲ ಅಂತ. ಊಟ ಇದೇ ಬಂದ್ ಗದಕ್ರಿ. ಏನಂದೆ? ಬನ್ನಿ ಬಡಸ್ತೀನಿ ಅಂದೆ. ಏನು ಬಡಿಸ್ತಾಳೋ ಏನ್ ಬಡಿತಾಳೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಇವತ್ತ ಕೋತಿ ಬರ್ತಾ ಇದೆ. ನಮ್ಮಪ್ಪನ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ, ಅಳಿಯ ಬರ್ತಿದ್ದಾನೆ ಅಂತ. ಅಲ್ಲ, ಅವ್ರ ತಂಗಿ ಮಗ ಅಂದ ತಕ್ಷಣ ನಾನು ಅವನ್ನ ಮದ್ವೆ ಆಗ್ಬಿಡ್ಬೇಕಾ? ಅವ್ರೇನೋ ನಿರ್ಧಾರ ಮಾಡ್ಕೊಂಡಿದ್ದಾರೆ, ಆದ್ರೆ ನಾನಂತೂ ಒಪ್ಕೊಳ್ಳಲ್ಲ. ಏನಾಗ್ಲಿಂದ ಹೋಗ್ಬಿಡ್ತಿದ್ಯಾ? ನಾನೇನ್ ಕತೆ ಹೇಳ್ತಿದ್ದೀನಾ? ಓ, ಇಷ್ಟೊಂದು ಕತೆ ಅಲ್ವಾ? ನಿನ್ ತಲೆ. ಓ, ತಲೆ ಟೈಟಲ್ ಚೆನ್ನಾಗಿದೆ. ಯಾವಾಗ್ಲೂ ತಮಾಷೆ ನಿನ್ಗೆ. ನಮ್ಮಪ್ಪ ನನ್ನನ್ನ ಅವನ ಗಂಟ ಆಗೋದಕ್ ನಿರ್ಧಾರ ಮಾಡಿದ್ದಾರೆ ಅಂತಿದ್ದೀನಿ. ಓ, ಒಳ್ಳೇದಾಯ್ತು, ಮಾಡ್ಕೋ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಇಷ್ಟ ದಿನ ನನ್ನನ್ ಪ್ರೀತಿಸಿದೆಲ್ಲ ಸುಳ್ಳ? ತಮಾಷೆ ಮಾಡ್ದೆ. ಏನ್ ತಮಾಷೆ? ನಾನಿಲ್ಲಿ ಒದ್ದಾಡ್ತಿದ್ದೀನಿ. ನನ್ನನ್ನ ಮದ್ವೆಗೊಪ್ಸು, ನನ್ನ ನಿರ್ಧಾರ ಬದಲಾಗಲ್ಲ ಅಂತ ನಮ್ಮಪ್ಪ ನಮ್ಮಮ್ಮನ ಹತ್ರ ಹೇಳಿದ್ದಾರೆ. ಅವನನ್ನೇ ಮನೆಯಲ್ಲಿನಾಗ್ ಮಾಡ್ಕೊಂಡು ಗ್ಯಾರೇಜ್ ನ ಅವನ ಹೆಸರಿಗೆ ಬರೀತಾರಂತೆ. ಬರೀ ಗ್ಯಾರೇಜ್ ತಾನೆ? ನೋಡು, ತಮಾಷೆ ಮಾಡ್ಬೇಡ ನೀನು. ಏನೋ ಅಮೆರಿಕಾದಲ್ಲಿ ಓದಿದ್ದೇನಂತೆ, ನಾನು ಅವನ್ನ ಮದ್ವೆ ಆಗ್ಬೇಕಂತೆ. ಓ, ಅಮೆರಿಕಾ ನೋಡಕ್ ಹೇಗಿದ್ದಾನೆ? ಇದಾನೆ, ಕೆಂಬೂತರ. ಆಹಾ, ಅವ್ನ್ ಕೆಂಬೂತ, ನೀನ್ ಕೋಗಿಲೆ, ಜೋಡಿ ಚೆನ್ನಾಗಿರುತ್ತೆ. ನೋಡು, ತರ್ಲೆ ತರ ಮಾತಾಡ್ಬೇಡ ನೀನು. ಮದ್ವೆ ತಪ್ಸೋದಕ್ಕೆ ಏನಾದ್ರು ಪ್ರಯತ್ನ ಮಾಡು ಅಂದ್ರೆ ಹುಡುಗಾಟ ಆಡ್ತಿದ್ಯಾ? ಅಮೆರಿಕ ಗಂಡು ಬರ್ಲಿ, ಮದುವೆ ವ್ಯವಸ್ಥೆ ಆಗ್ಲಿ, ಆಮೇಲೆ ಐತೆ ಬಾಂಡ್ಲಿಗೆ. ನೀನ್ ಮುಂದೆ ನಿಂತು ಚಪ್ರ ಹಾಕಿಸ್ತ್ಯಾ? ಇಲ್ಲ ಚಿನ್ನ, ಚಪ್ಪರದ ಕೆಳಗೆ ಹಸೆ ಮನೆ ಮೇಲೆ ಪಕ್ಕದಲ್ಲಿ ನಾನ್ ಕೂತಿರ್ತೀನಿ. ಯು ಡೋಂಟ್ ವರಿ, ನಾನ್ ಸ್ವಲ್ಪ ಹರಿ ಬರಿ ಬಾಯ್ರಿ. ಒಂದ್ ನಿಮಿಷ, ಎಲ್ಲಕ್ ಹೋಗ್ತಿದ್ಯಾ? ಇವತ್ ನನ್ ಫ್ರೆಂಡ್ ನಿನ್ನ ನೋಡ್ಬೇಕು ಅಂತ ಹೇಳಿದ್ನಲ್ಲ,
ಅವಳು ಊರಿಗೆ ಹೋಗ್ತಿದ್ದಾಳೆ. ಬಾ ಬಿಟ್ಬಿಟ್ ಬೇಡ. ಅಯ್ಯೋ ಇರಮ್ಮ, ಗ್ಯಾರೇಜ್ಗೆ ಹೋಗ್ಬೇಕು. ಏನಾದ್ರೂ ಟೈಮ್ ಆಯ್ತು ಅಂದ್ರೆ ನಿಮ್ಮ ಅಪ್ಪ ಬಾಗ್ಲ ಹತ್ರನೇ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ್ ಅಂತ ನಿಂತಿರ್ತಾನೆ. ಆಮೇಲೆ ಚಕ್ಕರ್ ಹಾಕಿದ್ರೆ ನಿಮ್ಮಪ್ಪ ಕಿಕ್ಕರ್ ತರ ಒದಿತಾನೆ ನೋಡು. ನೀನ್ ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ನನ್ನಲ್ಲಿ ರೋಸ್ಟ್ ಮಾಡ್ಬಿಡ್ತಾನೆ. ಬರ್ತೀನಿ. ಫ್ರೆಂಡ್ನ ಕೇಳಿದೆ ಅಂತ ಹೇಳು. ಬಾಯ್. ಒಂದ್ ನಿಮಿಷ ನಿನ್ ಮೊಬೈಲ್ ಕೊಡು. ಯಾಕೆ ನಿನ್ನ ಹತ್ರ ಮೊಬೈಲ್ ಇಲ್ವಾ? ಕೊಡು ಅಂದ್ರೆ. ಬಾ ಬಾ ಬಾ, ಮಾತಿಗೂ ರುದ್ರ ಅವತಾರಿ. ತಗೊಮ್ಮ. ಈಗ ನೀನ್ ನನ್ನ ಹತ್ರ ಏನೇನ್ ಹೇಳ್ತೋ ಅದನ್ನ ನನ್ನ ಫ್ರೆಂಡ್ ಹತ್ರನು ಹೇಳು. ಹಲೋ, ಎಸ್ ನಾನು ಪುಟ್ಟರಾಜು ಅಲೈಸ್ ಪಂಚರಂಗಿ ಪುಟ್ಟ. ನಾನು ಇವ್ರ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರೋದು. ನನಗೆ ಟೈಮ್ ಇಲ್ಲ. ನಿಮ್ಮ ಹತ್ರ ಫೋನ್ ಮಾತಾಡ್ಬೇಕು ಅಂತ ಫೋನ್ ಕೊಟ್ರು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ನೀವೇನು ನಾನು ನೋಡ್ಬೇಕು ಅಂತ ಹೇಳಿದಂತೆ? ಅಫ್ಕೋರ್ಸ್ ನಾನು ನೀವು ನೋಡ್ಬೇಕಾಗಿದೆ. ಯಾವತ್ತಾದ್ರೂ ಈ ಕಡೆ ಬಂದ್ರೆ ಇದನ್ನ ನಂಬರು ಬಂದಿದೆಯಲ್ಲ, ಸೇವ್ ಮಾಡ್ಕೊಳ್ಳಿ. ಬಂದಾಗ ಫೋನ್ ಮಾಡಿ. ಬಾಯ್. ಹ್ಯಾಪಿ ಜರ್ನಿ, ಸೇಫ್ ಜರ್ನಿ. ಬಾಯ್. ನೋಡ್ದಾ, ಎಲ್ಲ ಮಾತಾಡಿದಿರಿ. ತಗೋ. ಓ ಸಾರಿ, ನನ್ನ ಮೊಬೈಲು. ವೆರಿ ಸಾರಿ. ಟೈಮ್ ಆಯ್ತು. ಬಾಯ್. ಮಾತಾಡೋಕ್ ಶುರು ಮಾಡಿದ್ರೆ ನಾನ್ ಸ್ಟಾಪ್. FM ರೇಡಿಯೋ. ನಿದ್ರೆ ಮಾಡ್ತೀಯಲ್ಲೋ ಸೋಂಬೇರಿ. ಆಹಾ, ತಿಂಗಳಾದ ತಕ್ಷಣ ಸಂಬಳ ಕೊಡಿ ಅಂತ ಬಂದು ನಿಂತ್ಕೊಂಡ್ಬಿಡ್ತೀಯ ಸೋಂಬೇರಿ ಮೈಗಳ್ಳ. ಎಷ್ಟೇ ಆಗ್ಲಿ ಆ ಪುಟ್ಟು ಶಿಷ್ಯ ಅಲ್ವಾ ನೀನು? ಹುಟ್ಟಿನ ಶಿಷ್ಯ ಆಗಿದ್ದಕ್ಕೆ ಸರಿಯಾಗಿ ಮಾಡ್ದ ಸರ್. ಯಾವ್ದೋ ಒಂದ್ ತಲೆ ತಿನ್ನ ಪ್ರಶ್ನೆ ಕೇಳಿ ಉತ್ತರ ಹೇಳಿದ್ರೆ 1000 ರೂಪಾಯಿ ಕೊಡ್ತೀನಿ, ಉತ್ತರ ಹೇಳ್ದವರೆ 500 ರೂಪಾಯಿ ಕೊಡು ಅಂದ. ಈಗ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀನಿ, ಉತ್ತರ ಹೊಳಿತಾನೆ ಇಲ್ಲ. 500 ರೂಪಾಯಿಗೆ ಬುದ್ಧಿ ಇದೆಯೇನೋ ನಿಮಗೆ? ಯಾಕ್ರೋ ದುಡ್ಡೆಲ್ಲ ತಗೊಂಡೋಗಿ ಅವನ ಬಾಯಿಗೆ ಹಾಕ್ತೀರಾ? ಅವನೆಂತ ಪಂಚರಂಗಿ ಅಂತ ಗೊತ್ತು ತಾನೆ? ಅವನು ಮಾತಲ್ಲೇ ಮರಳು ಮಾಡಿ ನಿಮಗೆ ಬೆಟ್ಟಿಂಗ್ ಕಟ್ಟಂಗ್ ಮಾಡಿ ನಿಮ್ ದುಡ್ಡೆಲ್ಲ ಹೊಡ್ಕೊಂಡು ಹೋಗ್ತಾನೆ. ಲೇ ಬುದ್ಧಿ ಇದೆಯೇನೋ ನಿಮಗೆ? ಬರ್ರ ಇಲ್ಲಿ. ಇವತ್ತು ಹೇಳ್ತಾ ಇದೀನಿ ಕೇಳಿ, ಆ ಪಂಚರಂಗಿ ಪುಟ್ಟನ ಮಾತಿಗೆ ಯಾರು ಮರಳಾಗಬೇಡಿ. ಅವನ ಹತ್ರ ಬೆಟ್ಟಿಂಗು ಕಟ್ಟಬೇಡಿ, ಗೊತ್ತಾಯ್ತಾ? ಸರಿ ಹೋಗ್ರ. ಅವನಿಗೆ ಬುದ್ಧಿನ ನಾನ್ ಕಲಿಸ್ತೀನಿ. ಸರ್ ಬಂದ. ಎಲ್ಲಿ? ಅಲ್ಲಿ. ಬಾ 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 ಬಾ. ಏನೋ ಲೇಟ್ ಲತೀಫು, ಟೈಮ್ ಎಷ್ಟು? ಗ್ಯಾರೇಜ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಸರ್ ಅದು ನನ್ನ ಮಾವನ ಮಗಳು ಬಂದ್ಬಿಟ್ಟಿದ್ಲು, ಮಾತಾಡ್ತಾ ನಿಂತಿದ್ದೆ ಸರ್. ಹೌದಾ? ಅವಳ ಜೊತೆನೆ ಲಲ್ಲೆ ಹೊಡಿತಾನೆ ಇರ್ಬೇಕಾಗಿತ್ತು. ಗ್ಯಾರೇಜ್ ಯಾಕೆ ಬಂದೆ? ಲಲ್ಲೆ ಹೊಡಿಯಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕಲ್ಲ. ನಾನು ಯಾಕಯ್ಯ ಪರ್ಮಿಷನ್ ಕೊಡ್ಬೇಕು? ನೀವೇ ಅಲ್ವಾ ಅವ್ರ ಅಪ್ಪ? ಅಪ್ಪ ಪ್ರೀತಿಸೋದಪ್ಪ ಸರ್. ನೀವು ನಮ್ಮ ಓನರು, ತಂದೆ ಸಮಾನ. ನೀವು ಪರ್ಮಿಷನ್ ಕೊಟ್ರೆ ಲಲ್ಲೆ ಹೊಡ್ಕೊಂಡು ಅಲ್ಲೇ ಇಟ್ಬಿಡ್ತೀನಿ. ಬಿಟ್ರೆ ಸಾಕು, ಅವಳನ್ನು ಕರ್ಕೊಂಡ್ಬಂದು ಗ್ಯಾರೇಜ್ ಅಲ್ಲಿ ಸಂಸಾರ ಮಾಡ್ಬಿಡ್ತೀಯ. ಕೊನೆ ಸಾರಿ ಹೇಳ್ತಾ ಇದೀನಿ, ಇನ್ ಮೇಲೆ ಗ್ಯಾರೇಜ್ ಅಲ್ಲಿ ಗಿಟ್ಟಿಂಗು ಅಂದ್ರೆ ನಿನ್ನ ಗೆಟ್ ಔಟ್ ಮಾಡ್ಬಿಡ್ತೀನಿ. ಸರ್ ನಾನೇನ್ ಮಾಡ್ಲಿ ಸರ್? ಅವರೇ ಮೇಲ್ ಬಿದ್ದು ಪುಟ್ಟು ಕಟ್ಟು ಬೆಟ್ಟು ಅಂತಾರೆ. ಆಗಲ್ಲ ಅಂತ ನೀನು ಹೇಳ್ಬೇಕು. ಅದು ನಿಮ್ಮಂತ ದಡ್ಡ ಹೇಳೋ ಮಾತು. ನನ್ನೇನ್ ದಡ್ಡ ಅನ್ಕೊಂಡಿದ್ಯೇನೋ? ಹಾಗಂತಾರೆ. ಏನ್ ಪ್ರಪಂಚದಲ್ಲಿ ನೀನೊಬ್ನೇ ಮಹಾಬುದ್ಧಿವಂತನ? ಇವತ್ತು ಬೆಟ್ ಕಟ್ಟು. ನಾನು ಇವತ್ತಿನ ಸೋಲಿಸ್ಲಿಲ್ಲ, ನನ್ನ ಹೆಸರು ಗೋವರ್ಧನ ಅಲ್ಲ. ಬೇಡ ಸರ್. ಸುಮ್ನಿರ. ನಾನು ಇವತ್ತು ಬುದ್ಧಿ ಕಲಿಸ್ತೀನಿ. ಕೇಳೋ ಪ್ರಶ್ನೆನ. ಇಡೀ 500. 500 ಏನೋ 1000 ಕೊಡ್ತೀನಿ. ಕೇಳೋ ಪ್ರಶ್ನೆನ. ಒಟ್ಟು ಮಾತು ತಪ್ಪಾರ್ದು. ಮಾತು ಅಂದ್ರೆ ಮಾತು. ನಡಿ. ಬಾ ಬಾ ಕೂತ್ಕೋ. ಸರ್ ನೀನು ಕೂತ್ಕೊಳ್ಳಯ್ಯ. ಕೂತ್ಕಪ್ಪ. ಈಗ ಕೇಳು ನೀನ್ ಪ್ರಶ್ನೆನ. ಸರ್, ಒಂದು ನದಿ ದಡದಲ್ಲಿ ಒಬ್ಬ ಮನುಷ್ಯ, ಒಂದ್ ಕಂತೆ ಹುಲ್ಲು, ಹುಲಿ, ಒಂದ್ ಹಸು. ಆದ್ರೆ ಈ ದಡದಿಂದ ಆ ದಡಕ್ಕೆ ಸಾಗಿಸ್ಬೇಕು. ಅಲ್ಲೊಂದು ದೋಣಿ ಇದೆ. ಆದ್ರೆ ಆ ದೋಣಿಲಿ ಒಂದೊಂದಾಗೇ ಸಾಗಿಸ್ಬೇಕು. ಯಾವ ರೀತಿ ಸಾಗಿಸ್ತಾನೆ? ಆದ್ರೆ ಯಾವ್ದನ್ನ ತಿನ್ಬಾರ್ದು. ಇಷ್ಟೇನಾ? ಇದ್ಯಾ ಮಹಾ ದೊಡ್ಡ ಪ್ರಶ್ನೆನಯ್ಯ. ಮೊದಲು ಹುಲಿನ
ಈ ದಡದಿಂದ ಆ ದಡಕ್ಕೆ ದೋಣಿಲಿ ಸಾಗಿಸ್ತಾನೆ. ಏನು ಅಲ್ವಾ? ತೆಗಿ ದುಡ್ಡು ತೆಗಿ. ಇರಿ ಹುಲಿನ ಆ ದಡಕ್ ಸೇರಿಸ್ತಾನೆ. ಹುಲಿನ ಆ ದಡಕ್ ಸೇರ್ಸಿದ್ದಾಗೆ ಇಲ್ಲಿ ಹಸು ಹುಲ್ನ ಮೇಲ್ ಬಿಡಲ್ವಾ? ಆ, ಹೌದಲ್ವಾ? ಮೊದಲು ಹಸುನ ಆ ದಡಕ್ಕೆ ಸೇರಿಸ್ತಾನೆ, ಹುಲಿ ಹುಲ್ ತಿನ್ನಲ್ವಲ್ಲ. ಆಯ್ತು. ಆಮೇಲೆ ಹುಲಿ ಹಸುನ ತಿಂದಾಕ್ಬಿಡಲ್ವಾ? ಹುಲಿ ಅಲ್ಲ, ಹುಲ್ಲು. ಹುಲ್ನ ತಗೊಂಡೋಗಿ ಹತ್ ಕಡೆ ದಡಕ್ ಹಾಕಿದ್ರೆ ಹಸು ಹುಲ್ ಮೇಯ್ದ್ ಬಿಡಲ್ವಾ? ಆ, ತೆಗಿರಿ ದುಡ್ಡು ತೆಗಿರಿ. ಕೊಡ್ತೀನಿ. ಮೊದಲು ಆ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳು. ಈ ದಡದಲ್ಲಿ ಹುಲ್ಲು ಹುಲಿ ಹಸು ಇರುತ್ತಲ್ಲ, ಮೊದಲು ಹಸುನ ಆ ದಡಕ್ಕೆ ಸಾಗಿಸ್ತಾನೆ. ಅಲ್ಲಿಂದ ಇಲ್ಲಿಗ್ ಬರಕ್ ಮುಂಚೆ ಇಲ್ಲೇನಿತ್ತು? ಹುಲ್ಲು ಹುಲಿ. ಹುಲಿ ಯಾವತ್ತು ಹುಲ್ ತಿನ್ನುತ್ತಾ? ನನ್ನಾಗೆ. ಮತ್ತೆ ಅವನು ಈ ದಡಕ್ ಬಂದು ಹುಲಿನ ಆ ದಡಕ್ ಸೇರಿಸಿ ಹಸುನ ಈ ದಡಕ್ ಸೇರಿಸ್ತಾನೆ. ಮತ್ತೆ ಹುಲ್ ತಗೊಂಡು ಆ ದಡಕ್ ಸೇರಿಸ್ತಾನೆ. ಅಲ್ಲಿ ಇನ್ನೇನ್ ಉಳಿತು? ಹುಲಿ ಹುಲ್ಲು. ಮತ್ತೆ ರಿಪೀಟು. ಹುಲಿ ಯಾವತ್ತು ಹುಲ್ ತಿನ್ನಲ್ಲ. ಮತ್ತೆ ಅವನು ಈ ದಡಕ್ ಬಂದು ಹಸುನ ಆ ದಡಕ್ ಸಾಗಿಸ್ತಾನೆ. ಹಾಗೆ ಒನ್ ಬೈ ಒನ್ ಸಾಗಿಸ್ತಾನೆ. ಎಲ್ಲಾನು ಆ ದಡಕ್ಕೆ ಸಾಕ್ಸಾಯ್ತು. ತೆಗಿರಿ 1,000 ರೂಪಾಯಿ ತೆಗಿರಿ. ಸರಿದ ಕೊಡಿ. ನನ್ನ ಹತ್ರ ಗೆದ್ದೆ ಅಂತ ಜಂಬ ಕೊಚ್ಕೋಬೇಡ. ನಾಳೆ ನನ್ನ ಅಳಿಯ ಬರ್ತಾ ಇದ್ದಾನೆ ಫಾರಿನ್ನಿಂದ. ಅವನತ್ರ ಬೆಟ್ಟಿಂಗ್ ಕಟ್ಟಿ ಗೆಲ್ಲು, ಆಗ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ. ನಿಮ್ ಫಾರಿನ್ ಅಳಿಯಲ್ಲ, ಯಾರೇ ಬಂದ್ರು ಗೆಲ್ಲೋದ್ ನಾನೇನೆ. ಮೊದಲು ನನ್ನ ಅಳಿಯನ ಹತ್ರ ಗೆಲ್ಲು, ಆಮೇಲೆ ಹೇಳ್ತೀನಿ. ಗೆದ್ರೆ ಏನ್ ಕೊಡ್ತೀರಾ? ನೀನ್ ಕೇಳಿದ್ ಕೊಡ್ತೀನಿ. ಮಾತು ಅಂದ್ರೆ ಮಾತು. ನಾನು ಹೇಳಿದ ಮೇಲೆ ಮುಗಿದೋಯ್ತು. ಮಾತು ಮಾತೆ. ಬೆಟ್ಟಿಂಗ್ ಫಿಕ್ಸ್. ಸಿಂಚನ ಬಿದ್ದ ನಿಮ್ಮಪ್ಪ ಬುಟ್ಟಿಗೆ ಬರ್ಲಿ ಅಮೆರಿಕ ಗಂಡು. ನಿಮ್ಮಪ್ಪನ ಚಾಲೆಂಜ್ ಅಲ್ಲಿ ಗೆದ್ರೆ ಕೇಳಿದ್ ಕೊಡ್ತಾನಂತೆ. ನನಗೆ ನೇನೇನ್ ಬಿಟ್ರೆ ಬೇರೇನ್ ಬೇಕು ಚಿನ್ನ? ಬಾ ಕೂತ್ಕೋ. ಮಂಜುಳಾ ಯಾರು ಬಂದಿದ್ದಾರೆ ನೋಡು. ಬಾರೋ ಕೂತ್ಕೋ ಬಾರೋ. ನಂಗೆ ನಾಚಿಕೆ ಆಗತ್ತೆ. ಇದೆಂತ ನಾಚಿಕೆನೋ ಮಾವನ ಪಕ್ಕದಲ್ಲಿ ಕೂತ್ಕೊಳಕ್ಕೆ. ಕೂತ್ಕೊಳ್ಳೋ. ಇದೇನೋ ಗಬ್ಬು ವಾಸನೆ. ಗಬ್ಬು ವಾಸನೆ ಅಲ್ಲ ಮಾವ, ಇದು ಫಾರಿನ್ ಸೆಂಟು. ಮೈಕಲ್ ಜಾಕ್ಸನ್ ಇದನ್ನೇ ಆಗ್ತಾ ಇದ್ದು. ಹೌದಾ? ಲೋ, ಏನೋ ಇದು ಶಿವಾಜಿ ನಗರದಲ್ಲಿ ಗುಜರಿ ಮಾರೋ ತರ ಇದೆಯಲ್ಲೋ. ಮಾವ, ಇದು ಫಾರಿನ್ ಲೇಟೆಸ್ಟ್ ಸ್ಟೈಲ್ ಇದು ಮಾವ. ಓಹೋ, ಪ್ರಕಾಶ ಚೆನ್ನಾಗಿದ್ಯಾ? ಅದೇ ಹೇಳಪ್ಪ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿತ್ತಂತ ಕೇಳೋಕೆ ಅವನೇನು ಎತ್ತಿನ ಗಾಡಿಲಿ ಬಂದ? ಅಮೆರಿಕಾದಿಂದ ಫ್ಲೈಟ್ ಅಲ್ಲಿ ಬಂದಿದ್ದಾನೆ. ರಾತ್ರಿ ಎಲ್ಲ ಫ್ಲೈಟ್ ಅಲ್ಲಿ ಬಹಳ ಚೆನ್ನಾಗಿತ್ತು. ಅಸರಿ ಎಲ್ಲಿ ನನ್ ಉಡುಪಿ ಕಹಾ ಹೇ ಮೇರೆ ಓನೆ ವಾಲಾ ಬೀಬಿ ಹೆಂಗೆ ಇರ್ಕದೆ ನಾ ಕಟ್ಟಿಕಿರ ಪೋರ ಪೊಣ್ಣು ಎಕ್ಕಡೊಂದಿ ನಾ ಭಾರ್ಯ ಸಿಂಚು. ಏನು ಒಳ್ಳೆ ಪಿಡ್ಸ್ ಬಂದ್ರ ಆಡ್ತೀಯ? ಪಿಡ್ಸಲ ಆಡ್ತಾ ಇದು ಒಂಥರ ಫಾರಿನ್ ಗಟ್ಸು. ಸ್ವಲ್ಪ ನೆಟ್ ನಿಂತ್ಕೊಳ್ಳೋ. ಅಯ್ಯಯ್ಯ, ತುರ್ಕೆ ಸೊಪ್ಪು ಹಚ್ಕೊಂಡಿರಂಗ ಆಡ್ತಿಯಲ್ಲೋ. ಮಗಳೇ, ಏನ್ ಮಾಡ್ತಿದ್ಯಮ್ಮ? ಸಿಂಚು ಬಾಮ್ಮ, ಪ್ರಕಾಶ ಬಂದಿದ್ದಾನೆ. ನಿನ್ನ ಮುಖಾನ ತೋರ್ಸವನಿಗೆ. ಏನಪ್ಪ ನಿಂದು? ಸಿಂಚು ನನ್ ಬಾಳಿನ ಮಿಂಚು. ಸ್ವಲ್ಪ ಬಾಯಿ ಮುಚ್ಚು. ಬಾಮ್ಮ ಬಾ, ಯಾರು ಬಂದಿದ್ದಾರೆ ನೋಡ್ಬಾ. ಅಮೆರಿಕಾದಿಂದ ನಿಮ್ಮ ಮಾವ. ಫಾರಿನ್ ಇಂದ ಬಂದಿರೋದು ಮಾವ ತಾನೆ, ಪ್ರೆಸಿಡೆಂಟ್ ಏನಲ್ವಲ್ಲ. ತಲೆ ಹರಟೆ ಮಾಡ್ಬೇಡ, ಬಂದು ಮಾತಾಡ್ಸು. ಪಾಪ ಹೋಗ್ಲಿ ಬಿಡು ಮಾವ, ಚಿಕ್ಕ ಹುಡುಗಿ ಎದ್ರಕೊಂಡ್ಬಿಟ್ರೆ ಕಷ್ಟ. ನಾನು ಹೇಗೂ ಇಲ್ಲೇ ಇರ್ತೀನಲ್ಲ, ಆಮೇಲೆ ಮೇಂಟೈನ್ ಮಾಡ್ಕೋತೀನಿ. ನೀ ಸುಮ್ನಿರೋ. ಈಗ್ಲೇ ಹೀಗಾದ್ರೆ ಹೆಂಗೆ? ಮುಂದೆ ಹದ್ದು ಬಸ್ನ ಇಟ್ಕೋಬೇಕು ತಾನೆ. ಈಗ ನೋಡು, ನಿಮ್ ಅತ್ತೆನ ಹೇಗ್ ಹದ್ದು ಬಸ್ನ ಇಟ್ಕೊಂಡಿದೀನಿ ಅಲ್ವೇನೆ?
ರೀ, ಸಾಕು ಸುಮ್ನಿರಿ, ಅದೇ ಆಯ್ತು. ತಮಾಷೆ ತಮಾಷೆ. ಏನಮ್ಮ ನೋಡ್ತಾ ನಿಂತಿದ್ಯಾ? ಬಾಮ್ಮ, ಬೇಗ ಬಾಮ್ಮ. ಬಾ 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 ಬಾ. ಏನಪ್ಪ ನಿಂದು? ಮಾತಾಡ್ಸಮ್ಮ. ಏನ್ ಮಾತು? ಹಲೋ ಅವ್ನು ಛೆ. ಇಟ್ಟು ಈ ಕೈ ಕೊಡೋದು ತಪ್ಕೊಳ್ಳೋದು ಎಲ್ಲಿಂದ ಬಂದ್ಯೋ ಅಲ್ಲೇ ಇಟ್ಕೋ. ಮಾವ ಫಾರಿನ್ ಇಂದ ಬಂದಿದಾನಮ್ಮ, ಹಾಗೆಲ್ಲ ಹರ್ಟ್ ಮಾಡಬಾರ್ದು. ನೋಡಿ, ನಿಮ್ ಫಾರಿನ್ ರಿಟರ್ನ್ ಫಾರಿನ್ಗೆ ರಿಟರ್ನ್ ಕಳ್ಸಿ. ಸಿಂಚನ, ನೋಡ್ದೇನೆ ನಿನ್ ಮಗಳನ್ನ? ನಿಮ್ಗೂ ಮಗಳೇ. ಹೌದಲ್ಲ. ಹೋಗ್ಲಿ ಬಿಡು ಮಾವ, ನಂಜುಂಡಿ ಕಲ್ಯಾಣ ಫಿಲಮ್ ಅಲ್ಲೂ ಅಷ್ಟೇ ಮಾಲಾಶ್ರೀ ಹಿಂಗೆ ಎಗರಾಡ್ತಾ ಇರ್ತಾಳೆ. ರಾಘವೇಂದ್ರ ರಾಜ್ಕುಮಾರ್ ಅವಳ ದಾರಿ ತರ್ತಾನೆ, ನಾನು ಹಾಗೆ ದಾರಿ ತರ್ತೀನಿ. ತರುವಂತೆ ತರುವಂತೆ ಮೊದಲು ಹೋಗಿ ಕೈ ಕಾಲ್ ಮುಖ ತೊಳ್ಕೊಂಬಾ, ತಿನ್ನುವಂತೆ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು. ಲೇ, ಇವ್ ನಿಜವಾಗ್ಲೂ ನನ್ ತಂಗಿ ಮಗನ? ಮೇಲ್ ಹೋಗಿ ನಿಮ್ ತಂಗಿನ್ ಕೇಳಿ. ಬಾ 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 ಬಾ. ಲವ್ ಸರ್, ಇವನು ಮಾದೇಶ ಅಂತ, ಅಲ್ಲಲ್ಲ ಸಂಗಮೇಶ ಅಂತ. ಅಯ್ಯೋ ಮಾವ, ಪ್ರಕಾಶ ಅಂತ. ಪ್ರಕಾಶ ಪ್ರಕಾಶ ನನ್ ತಂಗಿ ಮಗ. ದೇಶ ವಿದೇಶಗಳನ್ನು ಸುತ್ತಿ ಚೆನ್ನಾಗಿ ಓದ್ ಬಂದಿದ್ದಾನೆ. ಇನ್ನು ಮೇಲೆ ನಿಮಗೆಲ್ಲ ಇವನೇ ಬಾಸ್. ಹಾಗಾದ್ರೆ ನಿಮಗೆ ಗೇಟ್ ಪಾಸ್. ತಲೆ ಹರಟೆ. ಇವನ್ನ ನನ್ನ ಅಳಿನಾಗ್ ಮಾಡ್ಕೋತಾ ಇದ್ದೀನಿ ಅಂತ ಮೇಲೆ ಇವನೇ ತಾನೆ ನನಗೆ ವಾರಸ್ದಾರ. ಅದಕ್ಕೆ ನಿಮಗೆಲ್ಲ ಬಾಸ್. ಎಸ್ ಬಾಸ್. ನಿಂತ್ಕೊಳ್ಳೋ, ಇವನ್ನ ಕರ್ಕೊಂಡೋಗಿ ಎಲ್ರಿಗೂ ಪರಿಚಯ ಮಾಡಿಸು. ಹಾ ಸರಿ ಸರ್. 6 ತಿಂಗಳು ಹುಡ್ದೋನಾಗ ಆಡ್ತೀಯಲ್ಲೋ. ನೋಡು, ಇವನ್ನ ಕರ್ಕೊಂಡೋಗಿ ಎಲ್ರಿಗೂ ಪರಿಚಯ ಮಾಡಿಸು. ಎಲ್ರಿಗೂ ಹೇಳು, ಸೋಂಬೇರಿಗಳಾಗಿ ಏನಾದ್ರು ಕಾಲ ಕಳೆದ್ರೆ ಇವನು ಮುಲಾಜಿಲ್ದಲೇ ಕೈ ಕಾಲು ಮುರಿದಾಕ್ಬಿಡ್ತಾನೆ ಅಂತ. ಅಲ್ವೇನೋ ಲೋಕೇಶ? ಲೋಕೇಶ ಅಲ್ಲ, ಪ್ರಕಾಶ. ಪ್ರಕಾಶ ಪ್ರಕಾಶ ಪ್ರಕಾಶ. ಇವರೆಲ್ಲ ಅಪ್ರಯೋಜಕರಾದ್ರೂ ಯಾರಿಗೂ ತೊಂದರೆ ಕೊಡೋದಿಲ್ಲ. ಆದ್ರೆ ಆ ಪುಟ್ಟ ಅಂತ ಒಬ್ಬಿದ್ದಾನೆ, ಅವನು ಬಹಳ ಡೇಂಜರ್. ಪಂಚರಂಗಿ ಪುಟ್ಟ. ಅವನ ಹತ್ರ ಬಹಳ ಹುಷಾರಾಗಿರ್ಬೇಕು. ಅವನೇನಾದ್ರೂ ನಿನಗೆ ಅವಮಾನ ಮಾಡ್ಬಿಡ್ತಾನೆ ಅಂತ ನನಗೆ ಅನುಮಾನ ಕಣೋ. ಅಯ್ಯೋ ಬಿಡಿ ಮಾವ, ನೀವ್ಯಾಕೆ ಅವನ್ಗೆ ಗೊತ್ತರ? ನಾನು ಆಸ್ಟ್ರೇಲಿಯಾ, ನೈಜೀರಿಯಾ, ಅಮೇರಿಯಾ, ಮಲೇರಿಯಾ ದೇಶದಲ್ಲೆಲ್ಲ ನೀರ್ ಕುಡ್ಕೊಂಡ್ ಬಂದಿದ್ದೀನಿ. ಅಂತದ್ರಲ್ಲಿ ನನ್ನ ಹತ್ರ ಅವ್ನ ಆಟ ತೋರ್ಸಕ್ಕಾಗತ್ತಾ? ನನ್ನ ಹತ್ರ ಬಾಲ ಬಿಟ್ಟಿದ್ರೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಯು ಡೋಂಟ್ ಫಿಯರ್, ಐ ಆಮ್ ಹಿಯರ್. ನಿನ್ ಕೆಪಾಸಿಟಿ ಗೊತ್ತು ಕಣೋ, ಆದ್ರೂ ಅವನ ಹತ್ರ ಬಹಳ ಹುಷಾರಾಗಿರ್ಬೇಕು. ಹೋಗೋ, ಕರ್ಕೊಂಡು ಪರಿಚಯ ಮಾಡಿಸೋ. ಆಯ್ತು ಸರ್. ಸರ್ ಬನ್ನಿ ಹೇಗಿದ್ದಾನೆ ನನ್ನ ಅಳಿಯ? ಫಾರಿನ್ ರಿಟರ್ನ್. ಬನ್ನಿ ಬನ್ನಿ. ಇವನು ಸೋಮ ಅಂತ, ಹುಬ್ಳಿ ಕಡೆಯವನು. ಅಲ್ಲ, ಹುಬ್ಳಿ ಸೋಮ. ಇಂಜಿನ್ ಟ್ಯೂನಿಂಗ್ ನಲ್ಲಿ ಸ್ಪೆಷಲಿಸ್ಟ್. ಬಾನೆಟ್ ಓಪನ್ ಮಾಡಿ ಕೈ ಇಟ್ಟ ಅಂದ್ರೆ ಇಂಜಿನ್ ಎಲ್ಲ ಗಬ್ಬೆ ಬರ್ಸ್ಬಿಡ್ತಾನ. ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಾ. ಇವ್ರು ನಮ್ಮ ಮ್ಯಾನೇಜರ್ ಕಣ. ನಮಸ್ಕಾರ ಸರ್. ಮ್ಯಾನೇಜರ್ ಅಂತ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತೀಯಾ? ಓನರ್ ಅಂತ ಇಂಟ್ರೊಡ್ಯೂಸ್ ಮಾಡು. ಯಾಕೆ ನಿಂಗೆ ಗೊತ್ತಿಲ್ವಾ? ಗೊತ್ತು ಬಿಡಿ, ಈಗಾಗ್ಲೇ ಅವ್ರು ಕುಯ್ದಿ ಸಾಕು, ನೀವು ಬೇರೆ ಕುಯ್ಬೇಡಿ. ಬನ್ನಿ. Soma, nice to meet you. I will talk to you later. Okay? Okay, sir. Okay, okay. ಕುಮಾರ್ ಸರ್, ಇವನು ಕುಮಾರ್ ಅಂತ, ವೀಲ್ ಅಲೈನ್ಮೆಂಟ್ ಅಲ್ಲಿ ಸ್ಪೆಷಲಿಸ್ಟ್. ಎಂತ ಗಾಡಿ ವೀಲ್ ಪ್ರಾಬ್ಲಮ್ ಇದ್ರು ತಲೆ ಕೊಟ್ಬಿಡ್ತಾನ? ಇಲ್ಲ, ತಲೆ ಉಪಯೋಗಿಸಿ ವ್ಯವಹಾರ ಮಾಡ್ತಾನೆ. ವ್ಯವಹಾರ ಹಂಗಂದ್ರೇನು? ವ್ಯವಹಾರ ಅಂದ್ರೆ ಕೆಲ್ಸ ಅಂತ. ಹೌದಾ? ನಾನೆಲ್ಲೋ. ನೀವ್ಯಾರು? ನಾನು ಯಾರು? ಓನರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಓನರ್ ಆಗ್ತಾರ, ಕ್ಲೀನರ್ ಆಗ್ತಾರ, ಅವ್ರಿಗೆ ಬಿಟ್ಟಿದ್ದು. ಏನಿದು ಈ ರೇಂಜ್ ಅಲ್ಲಿ ಮಾತಾಡ್ತಾ ಇದ್ಯಾ? ಏನು ತಮಾಷೆ ಮಾಡಿದೆ ಸರ್. ನನ್ನ ಜೊತೆ ಸೇರ್ಕೊಂಡು ನೀವು ತಮಾಷೆ ಮಾಡಕ್ಕಾಗ್ಬಿಟ್ಟ? ಸವಾಸ ಏನ್ ಮಾಡ್ತೀರಾ? ಬನ್ನಿ ನಡಿ. ಗೆಲುವೆ 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 ನನಗೆಂದೆಂದಿಗೂ ಗೆಲುವೆ. ಇವನು ಪುಟ್ಟ ಅಂತ. ಇವನ ಪುಟ್ಟ ಅಂದ್ರೆ ಬೆಟ್ಟಿಂಗ್ ರಾಜ. ನಾನು ಅವನಲ್ಲ. ನಾನು ಗೊತ್ತಾಯ್ತು, ಈ ಗ್ಯಾರೇಜ್ ಓನರ್. ನಿಂಗೆ ಯಾಕೆ ಗೊತ್ತಾಯ್ತು? ನನ್ ಕಿವಿ ನಿಮಗಿಂತ ಸೂಕ್ಷ್ಮ. ನೀವ್ ಅಲ್ಲಿ ಮಾತಾಡ್ತಿದ್ದಾಗ ಕೇಳಿಸ್ಕೊಂಡೆ. ಅಂದಾಗೆ ತಮ್ದು ಯಾವೂರು? ನಮ್ಮೂರು ಮೈಸೂರು. ನಿಮ್ಮೂರು ಯಾವೂರು? ನಿಮ್ಮೂರೇ ನಮ್ಮೂರು. ನೀವೀಗ ನಮ್ಮೂರು. ನಮ್ಮ ಮಾವ ಹೇಳೋರೆ ಇವನ ಹತ್ರ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೋಬೇಡ, ಇವನ್ ಸರಿಗಿಲ್ಲ ಅಂತ. ನೋಡು ಪುಟ, ನಾನು ಬಹಳ ಸ್ಟ್ರಿಕ್ಟು. ನಮ್ಮ ಮಾವನ್ ತರ ಅಷ್ಟೊಂದು ಲೂಸ್ ಬಿಡಲ್ಲ, ಆರಾಮಾಗಿರಕ್ ಬಿಡಲ್ಲ. ನಿನ್ ಬಗ್ಗೆ ಬಹಳ ರಿಮಾರ್ಕ್ ಇದೆ. ಇಷ್ಟ ದಿವಸ ಹೆಂಗೋ ಕಳೆದ್ಬಿಟ್ರಿ. ಓತ್ಲಾ ಹೊಡ್ಕೊಂಡಿರೋದು ನನಗೆ ಇಷ್ಟ ಇಲ್ಲ. ಏನ್ ಸಾರ್, ಓತ್ಲಾ ಗೀತ್ಲಾ ಅಂತೆಲ್ಲ ಮಾತಾಡ್ತಿದ್ದೀರಾ? ಓಹೋ, ನೀ ಏನ್ ಇವನ್ ದೋಸ್ತಿನಾ? ದೋಸ್ತಿನೋ ಮಾಸ್ತಿನೋ, ನನ್ನ ಹತ್ರ ಜಾಸ್ತಿ ಮಾತಾಡಬೇಡ. ನಿನ್ ಜೊತೆ ಕುಸ್ತಿ ಮಾಡೋ ಟೈಮ್ ಇಲ್ಲ. ಇಲ್ಲಿಂದ ಕಲ್ಚ್ಕೋ.
ಊರಿಗೆ ಬಂದಿದ್ದೀನಿ ನೀರಿಗೆ ಬಂದೇ ಬರ್ತೀನಿ ಐತೆ ನಿಂಗೆ ಪುಟ ಯಾರೋ ಮಗ ಇನ್ನು ಓತಿಕತ್ತ ನೀರಿಗೆ ಬರ್ತಾನಂತಲ್ಲ. ಕುಡಿಸ್ಬಿಡಣ. ಹಾ. ಏನ್ ಗುರು, ಚಿಕ್ಕ ಗ್ಯಾರೇಜ್ ನಿಂದ ದೊಡ್ಡ ಸರ್ವಿಸ್ ಸ್ಟೇಷನ್ ಆಗೋರಿಗೆ ಅವ್ರ ಜೊತೆ ಕೆಲಸ ಮಾಡಿದೀವಿ. ನಮ್ಮನ್ನೇ ಕೆಲ್ಸಕ್ಕೆ ಬಾರ್ದವ್ರು ಅಂತಾರ ಮಾತಾಡ್ತಾರಲ್ಲ ಯಜಮಾನ್ರು. ಇಷ್ಟೇ ಗುರು ಪ್ರಪಂಚ, ನಿಯತ್ತಿಗೆ ಬೆಲೆನೇ ಇಲ್ಲ. ನಮಗಿಂತ ನೆನ್ನೆ ಮೊನ್ನೆ ಬಂದನೆ ಹೆಚ್ಚಾಗ್ಬಿಟ್ಟ ಅವ್ರಿಗೆ. ಒಳ್ಳೆ ಸರ್ಕಸ್ ಕಂಪ್ನಿಯಿಂದ ತಪ್ಪಿಸ್ಕೊಂಡ್ ಬಂದ್ರೆ ಬೊಫು ಅಂತರ ಇದ್ದಾನೆ. ಅದು ಅವ್ನ್ ಹೇಳ್ದಂಗ್ ನಾವ್ ಕೇಳ್ಬೇಕಾ? ಯಜಮಾನ್ರ ಅವನನ್ನ ಹೇಳಿ ಏನ್ ಮಾಡ್ಕೋತಾರಂತ. ಮಾಡ್ಕೋತಾರೆ. ಅವಳು ನಮ್ ಗುರು ಲವ್ ಮಾಡ್ರೆ ಹುಡ್ಗಿ. ಯಜಮಾನ್ರಿಗೆ ಹೇಳೋಣ ಹೆಚ್ಚಿಗೆ ಬುದ್ಧಿ ಉಪಯೋಗಿಸ್ಬಿಡಿ ಅಂತ. ಏನಂತೀಯ ಗುರು? ದುಡುಕ್ ಬೇಡ್ರ ಕಣ್ರು, ಸಮಯ ಬಂದಾಗ ಅವನಿಗೆ ಗೊತ್ತಾಗುತ್ತೆ. ನೋಡು, ಅವನೇನಾದ್ರು ಬೇಜಾನ್ ನಕ್ರಾ ಪಾರ್ಟಿ ತರ ಕಾಣ್ತಾನೆ. ಅವನು ನಕ್ರ ಮಾಡಿದ್ರೆ ಬಕ್ರ ಮಾಡಕ್ ನನಗೆ ಗೊತ್ತು. ನಾನು ಕೈ ನೋಡ್ಕೊತೀನಿ. ಅವನನ್ನ ಹೆಂಗ್ ಆಟ ಆಡ್ಸ್ಬೇಕೋ ನಾನು ಆಟ ಆಡ್ಸ್ತೀನಿ. ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ರು. ಯಾಕೋ ಊಟ ಬೇಡ ಅಂದಂತೆ? ಊಟ ಮಾಡಿ ಏನಾಗ್ಬೇಕಾಯ್ತ ಬಿಡಿ ಮವ. ಅಲ್ಲ, ನಿನ್ ಮಗಳನ್ನ ಪ್ರೀತಿಯಿಂದ ಮಾತಾಡಿದ್ರೆ ನನ್ನ ಹತ್ರ ಮಾತಾಡೋದೇ ಇಲ್ಲ. ಅದೇ ಬೇರೆಯವ್ರು ಮಾತಾಡಿದ್ರೆ ನಗ್ತಾ ಎಷ್ಟ್ ಚೆನ್ನಾಗ್ ಮಾತಾಡ್ತಾರ ಗೊತ್ತಾ? ನಂಗೆ ಎಷ್ಟು ಅವಮಾನ ಮಾಡ್ದಂಗಾಗತ್ತೆ, ಎಷ್ಟು ಇನ್ಸಲ್ಟ್ ಮಾಡ್ದಂಗಾಗತ್ತೆ. ಬೇಜಾರ್ ಮಾಡ್ಕೊಬೇಡ ಕಣೋ, ಸಮಾಧಾನ ಮಾಡ್ಕೊಳ್ಳೋ. ಈಗ ಹಾಲು ಮಜ್ಜಿಗೆನ ಒಂದ್ ಪಾತ್ರೆ ಹಾಕಿದ ತಕ್ಷಣ ಮೊಸರು ಆಗ್ಬಿಡುತ್ತಾ? ಅದಕ್ಕೂ ಸಮಯ ಬೇಕು ತಾನೆ. ಹಾಗೇನೆ ಇದುವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾ ಫಾರಿನ್ ಓದ್ಬೇಕಾರೆ ನಮ್ ಪ್ರೊಫೆಸರ್ ಮಗಳು ಹೇಮಾ ಮಾಲಿನಿ ನನ್ ಎಷ್ಟು ಹಿಂಸೆ ಮಾಡಿದ್ಲು ಗೊತ್ತಾ? ನೀನ್ ತುಂಬಾ ಇಂಟೆಲಿಜೆಂಟ್, ನಿನ್ನೆ ಮದುವೆ ಮಾಡ್ಕೊಂತೀನಿ ಅಂತ ಅವಳನ್ನು ರೆಫ್ಯೂಸ್ ಮಾಡಿದೆ. ಅದು ಬೇಡ, ನಾನು ಇದ್ನಲ್ಲ ಪಕ್ಕದ ಕಾಟೇಜು ಮೋನಿಕಾ ಅಂತ, ಅವಳು ಎಷ್ಟು ಹಿಂಸೆ ಮಾಡಿದ್ಲು. ಅವಳನ್ನೆಲ್ಲ ರೆಫ್ಯೂಸ್ ಮಾಡಿ ಬಂದ್ರೆ ಇಲ್ಲಿ ನಿಮ್ ಮಗಳು ನನ್ನ ರೆಫ್ಯೂಸ್ ಮಾಡಿದಳು. ಗೊತ್ತಪ್ಪ, ನೀನು ಮದುವೆ ಆಗ್ತೀನಿ ಅಂದ್ರೆ ಹೆಣ್ ಕೊಡೋರು ಕ್ಯೂ ನಿಂತ್ಕೋತಾರೆ ಅಂತ. ಆದ್ರೆ ಕರಳ ಸಂಬಂಧ ಬಿಡಕ್ಕಾಗುತ್ತೇನೋ? ಲೋ, ಎಲ್ಲದಕ್ಕೂ ಸ್ವಲ್ಪ ಪೇಷನ್ಸ್ ಬೇಕಣೋ. ಏನ್ ಪೇಷಂಟ್ಸೋ ಏನೋ, ಹೋಗಿ ಮವ. ನಾನ್ ಮತ್ತೆ ಅಮೆರಿಕಾಗ ಹೋಗಿ ಮಲೇಷ್ಯಾಲಿರೋ ಹೇಮಾ ಮಾಲಿನಿನೇ ಮದುವೆ ಮಾಡ್ಕೊತೀನಿ. ಲೇ ಹಾಗೆಲ್ಲಾದ್ರೂ ಮಾಡ್ಬಿಟ್ಟು ಯಾಕಣೋ? ನನ್ನ ತಂಗಿಗೆ ಮಾತು ಕೊಟ್ಟಿದ್ದೀನಿ, ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡೋದು ಅಂತ. ನೀನು ಈಗ ಅಂದ್ಬಿಟ್ರೆ ನನ್ನ ಗ್ಯಾರೇಜ್ ಗತಿ ಏನೋ, ಅದಕ್ಕೆ ಅಲ್ವೇನೋ ನಿನ್ನ ಅಮೆರಿಕಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿಸಿದ್ದು. ಹಾಗೆಲ್ಲ ಮಾಡ್ಬೇಡ ಕಣ. ಪ್ರಯೋಜನ ಏನ್ ಬಂತು? ನಿನ್ನ ಆಸೆ ಈಡೇರ್ಸಕ್ಕೆ ನಿನ್ ಮಗಳೇ ಅಡ್ಗಾಲ್ ಆಗ್ತಿದ್ದಾಳಲ್ಲ. ಅಂಥದ್ದೇನು ಆಗೋದಿಲ್ಲ ಕಣೋ. ಇಲ್ಲೋಡು, ನಾನು ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ ತಕ್ಷಣ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಅಲ್ಲಿವರೆಗೂ ನನ್ನ ಮಗಳ ಹತ್ರ ಹುಚ್ಚುಚ್ಚಾಗಿ ಏನು ಮಾತಾಡಕ್ ಹೋಗ್ಬೇಡ. ಅಷ್ಟೇ ಅಲ್ಲ, ಆ ಪಂಚರಂಗಿ ಪುಟ್ಟ ಇದಾನಲ್ಲ, ಅವನ ಹತ್ರ ಮಾತ್ರ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು ನೀನು. ಏನು ಬಾಬಾ, ನಿಮ್ಮತ್ತೆ ನಿನಗೆ ಇಷ್ಟವಾದ ಮೂಲಂಗಿ ಹುಳಿ ಮಾಡಿದಾಳೆ, ಊಟ ಮಾಡ್ಬಾ. ಏನೋ ಹೋಗಿ ಮಾವ, ಇಷ್ಟ ದಿವಸನೇ ಕಾದಿದ್ದೀನಿ, ಇನ್ನೊಂದ್ 2 ದಿವಸ ಕಾದ್ ನೋಡ್ತೀನಿ. If you come today, no. ಏನ್ ಪುಟ್ಟನವ್ರೆ, ಏನೋ ಮಾಡ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್ ಹೇಳಿ, ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ಲ. ನೋ ಥ್ಯಾಂಕ್ಸ್. ನೋಡು ಪ್ರಕಾಶ್, ನೀನು ಬುಕ್ ಓದಿ ಇಂಜಿನಿಯರ್ ಆಗಿ, ನಾನು ಪ್ರಾಕ್ಟಿಕಲ್ ಆಗಿ ಸ್ಟಡಿ ಮಾಡಿ ಮೆಕ್ಯಾನಿಕ್ ಆದೆ. ಸೊ ಏನೇ ಪ್ರಾಬ್ಲಮ್ ಇದ್ರು ನಾನೇ ಸಾಲ್ವ್ ಮಾಡ್ಬಿಡ್ತೀನಿ. ಆಫ್ಟರ್ ಆಲ್ ಮೆಕ್ಯಾನಿಕ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಏನೇ ಇದ್ರು ರೆಡಿ ಮಾಡ್ಬಿಡ್ತೀನಿ. ನೀನೊಂಥರ ನದಿ ಇದ್ದಂಗೆ, ನಾನು ಸಮುದ್ರ ಇದ್ದಂಗೆ. ನನಗೂ ನಿಮ್ಗೆ ಎಷ್ಟು ವ್ಯತ್ಯಾಸ. ಸರಿ, ನಿನ್ ತುಕ್ಕಿಡಿದ್ರು ಕಿಡ್ನಿಗೆ ಒಂದು ಪರೀಕ್ಷೆ ಕೊಡ್ತೀನಿ. ಈ ಇಂಜಿನ್ದು ರೇಡಿಯೇಟ್ರು ಫ್ಯಾನು ಬಲಕ್ ತಿರುಗುತ್ತಾ ಎಡಕ್ ತಿರುಗುತ್ತಾ? ಯಾವ ಬುಕ್ಕಲ್ಲಿ ಯಾವ ಪೇಜಲ್ಲಿ ಎಡಕ್ ತಿರುಗುತ್ತೋ ಬಲಕ್ ತಿರುಗುತ್ತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಹಿಂಗೆಲ್ಲ ಕೇಳೋ ಗೊತ್ತಾಗಿಲ್ಲಪ್ಪ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಕೇಳೋ, ಹೇಳ್ತೀನಿ. ನೋಡು ಪೆಕರೇಶ, ಐ ಆಮ್ ಸಾರಿ ಪ್ರಕಾಶ, ನಾವು ಇಂಗ್ಲಿಷ್ ಓದ್ದೇ ಇರ್ಬೋದು, ಆದ್ರೆ ಅದೆಂತ ಸಮಸ್ಯೆ ಇರ್ಲಿ 1 ನಿಮಿಷದಲ್ಲಿ ಬಗೆಹರಿಸ್ಬಿಡ್ತೀನಿ. ಇಂಥ ಪ್ರಶ್ನೆಗಳಿಗೆಲ್ಲ ಉತ್ತರನ ಇಂಗ್ಲಿಷಲ್ಲಿ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಕೊಟ್ಟಿರಲ್ಲ. ಸಮಸ್ಯೆಗಳು ಕನ್ನಡದಲ್ಲಾಗ್ಲಿ ಇಂಗ್ಲಿಷಲ್ಲಾಗ್ಲಿ ಉತ್ತರ ಒಂದೇನೆ. ಹೋಗ್ಲಿ ಬಿಡಪ್ಪ, ನಾವೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯ? ನಂಗೂ ತಲೆ ಇದೆಯಪ್ಪ. ಇದೆ ಚೆನ್ನಾಗಿ ಬೆಳೆಸಿದ್ಯಾ. ಅಯ್ಯಪ್ಪ, ಏನಾಯ್ತು? ನಿನ್ ತಲೆಯಲ್ಲಿ ನಿಧಿ ಇದೆ. ನನ್ ತಲೆಯಲ್ಲಿ ನಿಧಿನ? ಎಲ್ಲ ಭೂಮಿಲಿದೆ ಅಂತಾರೆ, ನೀನ್ ನೋಡ್ರೆ ನನ್ ತಲೆಯಲ್ಲಿದೆ ಅಂತೀಯ. ಸುಮ್ನರಪ್ಪ, ತಮಾಷೆ ಮಾಡಬೇಡ. ಇರಪ್ಪ 1 ನಿಮಿಷ. ತಲೆ ಹೊಡೆ ಹತ್ತೀಯ? ಇಲ್ಲ ಕೂದ್ಲು ತೆಗಿತೀನಿ. ಕೂದಲು ತೆಗಿಯಾಕಿದೆ, ನೆಟ್ಟು ಬೋಲ್ಟ. ನೋಡೋ,
ನಿಂಗೆ ಅಷ್ಟು ಡೌಟ್ ಇದ್ರೆ ಸಲೂನ್ ಶಾಪ್ಗೆ ಹೋಗೋಣ, ಕ್ಲೀನಾಗಿ ನುಣ್ಣು ಬೋಳಿಸ್ತೀನಿ. ನಿಧಿ ಇದೆಯೋ ನಾಗರಾವ್ ಇದೆಯೋ ನೋಡ್ಕೋ. ಆದ್ರೆ ಸುಮ್ನೆ ಕೂದಲು ಬೋಳ್ಸಲ್ಲಪ್ಪ, ಬಹಳ ಕಷ್ಟಪಟ್ಟು ಬೆಳೆಸಿದೀನಿ. ಕಾಯಿಲು ಶಾಂಪು ಎಲ್ಲ ಹಾಕಿ ಬೆಟ್ಟಿಂಗ್ ಕಟ್ಬೇಕು. ಎಷ್ಟು ಎಷ್ಟು ಅಂತ ನೀನೇ ಹೇಳಪ್ಪ. 5,000. 5,000 ಗ್ಯಾರಂಟಿ ಕೊಟ್ಟು ಮತ್ತ ಬರ್ದು. ಆಯ್ತಾಯ್ತು, ನಡಿ, ಎಲ್ರ ಮುಂದೆ ತೀರ್ಮಾನ ಆಗ್ಬೇಕು. ನಡಿ ಆಗ್ಲಿ. ಆಲ್ ಜೆಂಟ್ಸ್ ಅಂಡ್ ಮೆಕ್ಯಾನಿಕಲ್ ಫ್ರೆಂಡ್ಸ್, ಬೇಗ ಬನ್ನಿಪ್ಪ, 5 ನಿಮಿಷ ಬ್ರೇಕ್ ಕೊಡ್ತೀನಿ. ಬನ್ನಿಪ್ಪ, ಬನ್ನಿ, ಜೀವನದಲ್ಲಿ ಮುಂದೆ ಬನ್ನಿ. ಬನ್ನಿ, ಮಾನ್ಯ ಪುಡ್ಸ್ವಾಮಿ ಅವರು ನಮ್ಮ ತಲೆಯಲ್ಲಿ ನಿಧಿ ಇದೆ ಅಂತ 5,000 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ನಿಧಿ ಇದೆಯಾ? ಓ, ಇದ್ರೂ ಇರ್ಬೋದು. ಇದ್ರೆ ಏನ್ ಕೊಡ್ತೀರಾ? ಅಕಸ್ಮಾತ್ ಮಾತು ತಪ್ಪಿದ್ರೆ ಸಾಯೋವರೆಗೂ ಪುಡ್ಸ್ವಾಮಿ ಅವ್ರ ಸೇವೆ ಮಾಡ್ತೀವಿ. ನಾವಿಬ್ರು ಈಗ ಸಲೂನ್ ಶಾಪ್ ಹೋಗ್ತೀವಿ, ಕ್ಲೀನ್ ಆಗಿ ನುಣ್ಣು ಬೋಡ್ಸ್ಕೊತೀವಿ. ತಲೆಯಲ್ಲಿ ನಿಧಿ ಇಲ್ಲ ಅಂತಂದ್ರೆ ಪುಡ್ಸ್ವಾಮಿ ಅವರು 5,000 ರೂಪಾಯಿ ಕೊಡ್ತಾರೆ. ಅದಕ್ಕೆಲ್ಲ ನೀವೇ ಸಾಕ್ಷಿ. ಈಗ ನಾವಿಬ್ರು ಹೋಗ್ತೀವಿ, ಓಕೆನಾ? ನೋಡಪ್ಪ, ಫಾರಿನ್ ಅಲ್ಲಿ ಒಂದ್ಸಲ ಮಾತು ಕೊಟ್ರೆ ಅದೇನೋ ಕೊಟ್ಟಂಗೆ. ಓಕೆ, ಬಾಯ್, ಫಾಲೋ ಮೀ. ಬಕ್ರ, ನಡಿ. ನೋಡೋ, ಮಾತು ಕೊಟ್ಟಿದ್ಯಾ, ಬೆಟ್ಟಿಂಗ್ ಕಟ್ಟಿದ್ಯಾ, ಕೊಟ್ಟು ಮಾತು ತಪ್ಪಾರ್ದು. ನನ್ನ ತಲೆ ನಿಧಿ ಇದೆ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ವಂಶದಲ್ಲಿ ಕೊಟ್ಟ ಮಾತ್ರ ತಪ್ಪಿದ್ದೇ ಇಲ್ಲ. Done. ನಡಿ ನಡಿ. ಏನ್ ಸರ್ ಇದು? ಆ ಶಿವಾಜಿ ಪಿಕ್ಚರ್ ರಜನಿಕಾಂತ್ ಬರ್ತಾರಲ್ಲ, ಹಂಗ್ ಕಾಣಿಸ್ತಾ ಇದ್ದಾರೆ ನೀವು. ಎಲ್ಲಿ ಯಾವತ್ತೂ ರಜನಿಕಾಂತ್. ಲಕ 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 ಲಕ. ಜಾಸ್ತಿ ರೈಲ ತುಪ್ಪಡ ದುಡ್ಡು ತೆಗೆ. ಅದು ನಿಮ್ ತಲೆಯಲ್ಲಿ ಡೌಟಾ? ನೋಡ, ನಿಧಿದೆ ನೋಡ. ಒಳ್ಳೆ ನೈಸಾಗಿ ಕಂಬಿಡ್ತಾರ ಇದೆ. ಈ ತರ 5 ಸಲ ಇಡ್ಬಿಡ. ದುಡ್ಡು ಕೊಡಮ್ಮ, ದುಡ್ಡು ಕೊಡಮ್ಮ. ಅಲ್ಲಿ ಡೌಟಾ? ರೀ, ಬರ್ರಿ 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 ಬರ್ರಿ. ನನ್ನ ತಲೆ ನಿಧಿ ಇದೆಯಾ ನೋಡ್ರಿ. ಬನ್ನಿ ಇಲ್ಲಿ, ಬನ್ನಿ. ನನ್ನ ತಲೆ ನಿಧಿ ಇದೆಯಾ ನೋಡ್ರಿ. ಇಲ್ಲ ಸರ್. ಇನ್ನು ಬೇಕಾ? ಕರಿಲ್ಲ, ಡೌಟ್ ಕ್ಲಿಯರ್ ಮಾಡ್ಲಾ? ಎತ್ತೋ ದುಡ್ಡು, ಎತ್ತೋ ದುಡ್ಡು. ನನ್ನ ಜೀವನದಲ್ಲಿ ಯಾವತ್ತೂ ಸುತ್ತಿಲ್ಲ, ಇದೇ ಫಸ್ಟ್ ಟೈಮ್. ಅದಾಯ್ತು. ಏನ್ ಸರ್, ನಮ್ ಗುರು ದುಡ್ಡು ಕೊಟ್ಟು ಹೋದ, ನೀವ್ ಎಣಿಸ್ತಾ ಇದ್ದೀರಾ? ಏನೋ ದೊಡ್ಡ ಬೆಟ್ಟಿಂಗ್ ಕಿಂಗ್ ಅಂತಂದ್ರೆ ನನ್ನ ಹತ್ರ ಬಂದು ಬೆಟ್ಟಿಂಗ್ ಕಡ್ದ. ನನ್ನ ತಲೆ ನಿಧಿ ಇದೆ ಅಂತ ಬೋಳಿಸ್ದೆ, ತೋರಿಸ್ದೆ, ಇರ್ಲಿಲ್ಲ. 5,000 ಕೊಟ್ಟ, ಹೋದ. ಏನೋ ಅವ್ನು ದೊಡ್ಡ ಕಿಲಾಡಿ ಅನ್ಕೊಂಬಿಟ್ಟವ್, ನಮ್ಮನ್ನ ಅನಾಡಿ ಅನ್ಕೊಂಬಿಟ್ಟವ್ನ. ಅಯ್ಯ. ನಮ್ ಗುರು ಬೆಟ್ಟಿಂಗ್ ಅಲ್ಲಿ ದುಡ್ಡು ಸೋತಿದ್ದೇ ಇಲ್ವಲ್ಲ, ಇದ್ರ ಹಿಂದ್ ಏನೋ ಇದೆ. ಈ ದಿನ ಮಜಾ ಕಂಡೆ ನಿಜ, ಆ ದಿನ ರಾಜ. ಧರ್ಮವೇ ಜಯದ ಅಯ್ಯೋ, ಕಳ್ಳ 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 ಕಳ್ಳ, ಕಳ್ಳ. ನಾನು ಮಾವ, ನನ್ನೇ ಮಾವ ಅಂತ್ಯ. ಪೊಲೀಸ್ ಫೋನ್ ಮಾಡ್ತೀನಿ. ಪೊಲೀಸ್, ಕಳ್ಳ. ನಾನು ಪ್ರಕಾಶ. ನೀನೇನು? ಹೌದು, ನೀನ್ ಯಾವ ತಿರುಪತಿಗೆ ಹೋಗಿ ಬಂದೆ? ನಾನು ಯಾಕೆ ಹೋಗ್ಲಿ, ಪಕ್ಕದಲ್ಲಿರೋ ಸಲೂನ್ ಶಾಪ್ಗೆ ಹೋಗಿ ಪುಟ್ಟಿರ ಹತ್ರ ಬೆಟ್ಟಿಂಗ್ ಗೆದ್ದು ಬಂದೆ. ಅಳಿಯ ಅಂದ್ರೆ ನೀನೇ ಕಣೋ. ಹೌದು, ನೀನು ಬೆಟ್ಟಿನಲ್ಲಿ ಗೆಲ್ಲೋದಕ್ಕೂ ತಲೆ ಬೋಳ್ಸ್ಕೊಳ್ಳೋದಕ್ಕೂ ಏನೋ ಸಂಬಂಧ? ಸಂಬಂಧ ಇದೆ ಮಾವ. ಈಗ ನನಗೆ ಸಮಾಧಾನ ಆಯ್ತು. ಬೆಟ್ಟಿಂಗ್ ನಲ್ಲಿ ನನ್ನ ಸೋಲ್ಸೋರು ಯಾರು ಇಲ್ಲ ಅಂತ ಬೊಗಳೆ ಬಿಡ್ತಿದ್ದ, ಅವನ್ನ ಸೋಲ್ಸ್ಬಿಟ್ಟಲ್ಲ, ಶಬಾಷ್. ಅವನ್ ಕೊಬ್ಬೆಲ್ಲ ಇಳಿದೋಯ್ತು ಗ್ಯಾರೇಜ್ ನಲ್ಲಿ. ಇನ್ಮೇಲೆ ನಾನ್ ಹೇಳ್ದಂಗೆ ಕೇಳ್ಕೊಂಡು ಬಾಲ ಮುದ್ಕೊಂಡು ಬಿದ್ದಿರ್ತಾನೆ. ಹೌದು, ನಿನ್ ತಲೆ ನನ್ ತಲೆ ತರ ಆಗೋಯ್ತಲ್ಲೋ. ನಿಮ್ದು ಪರ್ಮನೆಂಟ್, ನಂದು ಟೆಂಪ್ರವರಿ. 1 ತಿಂಗಳಲ್ಲಿ ಕೂದಲು ಬಂದ್ಬಿಡುತ್ತೆ. ಒಟ್ನಲ್ಲಿ ಅವ್ನ ಅಹಂಕಾರ ಮುರಿದ್ನಲ್ಲ, ಅದು ಮುಖ್ಯ. ಅಳಿಯ ಅಂದ್ರೆ ನೀನೇ ಕಣೋ. ಮಂಜುಳಾ, ಏ ಮಂಜುಳಾ. ಏನ್ರಿ ಅದು? ಕೆಲಸ ಮಾಡೋಕು ಬಿಡಲ್ಲ ನೀವು. ನೋಡ್ದೇನೆ ನನ್ನ ಅಳಿಯನ್ನ. ನಾನು ಪ್ರಕಾಶ. ಆ ಪಂಚರಂಗಿ ಪುಟ್ಟನ ಹತ್ರ ಪಂದ್ಯದಲ್ಲಿ ಗೆದ್ದು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದಾನೆ. ಈಗಲೇ ಸಂಪಾದನೆ ಮಾಡಿದಾನೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನೇನ್ ಸಂಪಾದನೆ ಮಾಡ್ತಾನೋ. ಏನಪ್ಪ, ಪುಟ್ಟನ ಹತ್ರ ಗೆದ್ಕೊಂಡ್ ಬಂದ್ಯಾ? ನಾನು ಹೇಳ್ದೆ, ಅವನಾಗೆ ನನ್ನ ಹತ್ರ ಬಂದ್ಬಿಟ್ಟು ನಿನ್ ತಲೆಯಲ್ಲಿ ನಿಧಿ ಇದೆ ಅಂತ.
ನಾನು ಇಲ್ಲ ಕಣ ತಲೆಯಲ್ಲಿ ಬ್ರೈನ್ ಇರುತ್ತೆ ಅಂದೆ. ಅದಕ್ಕೊಂದು ಒಪ್ಕೊಳ್ಳೇ ಇಲ್ಲ. ನನ್ ಬ್ರೈನ್ ಕೆಲಸ ಮಾಡ್ತು. ಕಡ್ದೆ ಬೆಟ್ಟಿಂಗ್ ನ 5,000 ರೂಪಾಯಿ ತಲೆ ಬೋಳ್ಸ್ಕೊಳಂಗೆ ಕರ್ಕೊಂಡು ಸೆಲೂನ್ ಶಾಪ್ ಹೋಗಿ ನುಣ್ಣಗ್ ಬೋಳ್ಸ್ಕೊಂಡೆ. 4-5 ಜನಕ್ಕೆ ತೋರಿಸ್ದೆ. ಎಲ್ಲಿದೆ ನಿಧಿ? ಅವನೊಬ್ಬ ಲೂಸು 5,000 ರೂಪಾಯಿ ಕೊಟ್ಟ, ಎತ್ಕೊಂಡ್ ಬಂದೆ. ನಿನ್ ಬುದ್ಧಿಗಿಷ್ಟು. ಅವ್ನ್ ಹೇಳಿದ್ ನಿಧಿನೇ ಬೇರೆ, ನಿನಗಷ್ಟು ಹೊಳಿಲಿಲ್ವಾ? ಏನ್ರಿ ನಿಮ್ಗೂ ಗೊತ್ತಾಗ್ಲಿಲ್ವಾ ಅವನು ಅಷ್ಟು ಸುಲಭವಾಗಿ ಸೋಲನಲ್ಲ ಅಂತ? ನಾನೇನೇ ಮಾಡ್ಲಿ, ನಾನು ಊರಲ್ಲಿ ಇಲ್ದೇ ಇದ್ದಾಗ ಇಂಥ ಕಿತಾಪತಿ ಮಾಡಿದಾನೆ. ಯಾಕತ್ತೆ ಕೂದ್ಲಿಲ್ಲ ಅಂತ ಬೇಜಾರ? 1 ತಿಂಗಳಲ್ಲಿ ಬಂದ್ಬಿಡುತ್ತೆ ಬಿಡಿ. ಆದ್ರೆ ಬೆಟ್ಟಿಂಗ್ ಅಲ್ಲಿ ಗೆದ್ನಲ್ಲ, ಸಂತೋಷ ಪಡ್ಬೇಕು ತಾನೇ. ಹೇಗಪ್ಪ ಸಂತೋಷ ಪಡಕ್ಕಾಗತ್ತೆ? ಬೆಟ್ಟಿಂಗ್ ಅಲ್ಲಿ ಗೆದ್ದಿದ್ದು ನೀನಲ್ಲ, ಅವನು. ಏನೇ ಹೀಗೆ ಹೇಳ್ತಿದ್ಯಾ? ಬೆಟ್ಟಿಂಗ್ ನಲ್ಲಿ ಗೆದ್ದುಡ್ಡು ಇಲ್ಲೇ ಇದೆಯಲ್ಲ. ಇನ್ನೇನ್ ಮತ್ತೆ, 1 ವಾರದಲ್ಲಿ ಇವನ್ ತಲೆ ಬೋಳಿಸ್ತೀನಿ ಅಂತ 10,000 ರೂಪಾಯಿ ಬೆಟ್ಟು ನನ್ನ ಹತ್ರ ಕಟ್ಟಿದ್ದ. ಅವನು ಹೇಳ್ದ ಹಾಗೆ ಮಾಡಿದಾನೆ. ನಾನ್ ಅವನಿಗೆ 10,000 ರೂಪಾಯಿ ಕೊಡ್ಬೇಕು. ಅವನು ನಿಧಿ ಇದೆ ಅಂತ ಹೇಳಿದ್ದು ಆ ದುಡ್ಡನ್ನಲ್ಲ, ಈ ದುಡ್ಡ. ಈಗ್ಲಾದ್ರೂ ತಿಳಿತಾ ಅವನೆಷ್ಟು ಬುದ್ಧಿವಂತ ಅಂತ? ಬೆಳಿಗ್ಗೆ ಬೇಗ ಬಂದು ಬಾಗಲ್ ತೆಗಿಬೇಕು. ಓಕೆ ಸರ್, ಸರಿ ಬರ್ತೀನಿ ಸರ್. ಸರಿ. ನಮಸ್ಕಾರ, ಗ್ಯಾರೇಜ್ ಗೋವರ್ಧನ್ ನಮಸ್ಕಾರ. ಅವ್ರಿಗೆ. ಯಾರು ನೀವು? ನಾನು ಸರ್ ಪುಟ್ಟ. ಪುಟ್ಟ, ನೀನೇನೋ ಇಷ್ಟೊತ್ತಲ್ಲಿ ಇಲ್ಲಿ? ಇಷ್ಟೊತ್ನಲ್ಲ, ನಾವಿಬ್ರು ಮಾಡ್ಕೊಂಡಿದ್ವಲ್ಲ ಒಪ್ಪಂದನ, ಅದ್ರ ಹಕ್ಕನ್ನ ಕೇಳೋಕ್ ಬಂದಿದ್ದೀನಿ. ಯಾವ ಹಕ್ಕು, ಯಾವ ಒಪ್ಪಂದ? ಅಯ್ಯೋ, ಇದನ್ನ ಬೇರೆ ಜ್ಞಾಪಿಸ್ಬೇಕಾ ನಿಮ್ಗೆ? ಅದೇ ನನ್ನ ಸೋಲ್ಸೋ ದೊಡ್ಡ ವಿಷಯ ಅಲ್ಲ. ನಮ್ಮ ಹಳೆಯ ಒಬ್ಬ ಅವನೇ, ಅವನು ಬಹು ದೊಡ್ಡ ಪ್ರಚಂಡ ಅಂತ ಹೇಳಿದ್ರಲ್ಲ, ಅವನೀಗ ಸೋಲ್ಸಿದೀನಿ. ಸೋಲಿಸ್ಬಿಟ್ನಂತೆ? ಅದೆಂಗೆ? ಅದೇಗೆ ಅಂದ್ರೆ ಬೋರ್ಡ್ ಓಡಿಸ್ಕೊಳ್ಳೋ ತರ ಮಾಡ್ದ್ನಲ್ಲ ಹಾಗೆ. ಈಗ ನಾನು ಏನ್ ಕೇಳ್ತೀನೋ ಅದನ್ನ ನೀವು ಕೊಡ್ಬೇಕು. ನೀನ್ ಗೆದ್ದಿದ್ದು ನನ್ನ ಹೆಂಡತಿ ಹತ್ರ, ಅಳಿನ ಹತ್ರ ಅಲ್ಲ. ಅದ್ಯಾಗೋ? ಅದು ಹೇಗೆ ಅಂದ್ರೆ, ನೀನು ಪ್ರಕಾಶನ ಹತ್ರ ನಿನ್ ತಲೆ ಬೋಳ್ಸ್ಕೋ, ನಿನ್ ತಲೆ ನಿಧಿ ತೋರಿಸ್ತೀನಿ ಅಂದೆ. ನಿಧಿ ತೋರಿಸ್ದ? ನೀನು ನನ್ನ ಹೆಂಡತಿ ಹತ್ರ ಪ್ರಕಾಶನ್ ತಲೆ ಬೋಳಿಸ್ತೀನಿ ಅಂತ ಪಂದ್ಯ ಕಟ್ಟಿದ್ದೆ. ಅಲ್ಲಿ ಗೆದ್ದೆ, ಇಲ್ಲಿ ಸೋತೆ. ಆದ್ರೆ ಪ್ರಕಾಶನ್ ತಲೆ ಬೋಡ್ಸಿದಕ್ಕೆ ತಾನೆ 10,000 ರೂಪಾಯಿ ನಿಧಿ ಸಿಕ್ಕಿದ್ದು. ಅದು ನಿಜ ತಾನೆ? ಏನು? ಬೆಟ್ಟಿಂಗ್ ದುಡ್ಡು ತಲೆಯಲ್ಲಿ ಸಿಕ್ಕಿದ್ ನಿಧಿನ? ಲೈ ಹೋಗೋ, ಹೊತ್ತಾಯ್ತು, ಹೋಗೋ, ಮನೆಗೆ ಹೋಗೋ. ಹಾಗಾದ್ರೆ ಕೊಡಲ್ವಾ? ಇಲ್ಲ ಇಲ್ಲ ಇಲ್ಲ, ನೀನ್ ಎಷ್ಟೇ ಸಾರಿ ಕೇಳಿದ್ರು ನನ್ನ ಹತ್ರ ಸಿಗೋ ಉತ್ತರ ಇಲ್ಲ. ಹೌದಾ? ನಾನ್ ನಿಮ್ಮನ್ ಏನ್ ಕೇಳ್ಬೇಕು ಅಂತಿದ್ನೋ ಅದ್ನ ಹೇಗ್ ಪಡೆಯೋದು ಅಂತ ನನಗೆ ಗೊತ್ತು. ಅದನ್ನ ಪಡೆದೇ ಪಡಿತೀನಿ. ಪಡಿಯುವಂತೆ ಬೆಳಿಗ್ಗೆ ಬೇಗ ಬಂದು ಆ ಕೆಂಪ್ಕಾರ್ ರೆಡಿ ಮಾಡು, ಡೆಲಿವರಿ ಕೊಡ್ಬೇಕು. ಹೌದೌದು, ನಾನ್ ನಿಮ್ ಮಗಳ ಡೆಲಿವರಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕಾರ್ ಡೆಲಿವರಿ. ನವರಂಗಿ ತರ ಆಡ್ತಾನೆ. ನಮಸ್ಕಾರ ಮೇಡಮ್. ಓ ನಮಸ್ಕಾರ. ಪಾಪ ನೀನ್ ಇವತ್ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಹೌದಾ? ಅದ್ಯಾಕ್ ಮೇಡಮ್? ಹೌದಪ್ಪ, ನೀನ್ ಬೆಟ್ಟಿಂಗ್ ಕಟ್ಟಿದ ದುಡ್ಡನ್ನ ತುಂಬಾ ಹೊತ್ತು ಪಾರ್ಟಿ ಹತ್ರ ಬಿಡಲ್ಲ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು. ತಗೊಳಪ್ಪ 10,000 ರೂಪಾಯಿ. ಥ್ಯಾಂಕ್ಸ್ ಮೇಡಮ್. ಹೌದು, ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಏನ್ ಮೇಡಮ್? ಅಲ್ಲ, ಅವನ್ ತಲೆಯಲ್ಲಿ ನಿಧಿ ಇದೆ ಅಂತ ಹೇಳಿದೆಲ್ಲ, ಅವನೇನಾದ್ರೂ ನಿಧಿ ತೋರ್ಸು ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೆ? ಅಯ್ಯೋ ಮೇಡಮ್, ಬುದ್ಧಿ ಇಲ್ದಿರೋ ತಲೆಲಿ ನಿಧಿ ಇರೋಕ್ ಸಾಧ್ಯನಾ? ನಿಮ್ಮ ಹತ್ರ ಗೆದ್ದೇ ಗೆಲ್ತೀನಿ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಅವನ ಹತ್ರ ಸೋತಿದ್ದು. ಅಂತೂ ನೀನು ಬೆಟ್ಟಿಂಗ್ ಕಿಂಗ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಏನ್ ಪ್ರೂವ್ ಮಾಡಿ ಏನ್ ಪ್ರಯೋಜನ ಮೇಡಮ್? ನಮ್ ಬಾಸ್ಗೆ ನನ್ ಕೆಪಾಸಿಟಿ ಏನಂತ ಗೊತ್ತಾಗ್ತಾ ಇಲ್ಲ. ಅದ್ ಸರಿ, ಅಮೆರಿಕನ್ ಅಳಿಯ ಇದೇನಲ್ಲ, ಅವ್ನ್ ನಿಜವಾಗ್ಲು ಅಮೆರಿಕನ್ ಬಂದಿದ್ದಾನ? ಅಯ್ಯೋ, ಮ್ಯಾಪ್ ತೋರಿಸಿ ಅಮೆರಿಕ ಎಲ್ಲಿದೆ ಅಂದ್ರೆ ತೋರ್ಸಾಕ್ ಬರಲ್ಲ. ಇನ್ನು ಅವ್ನು ಎಲ್ಲಿದ್ನೋ ಏನ್ ಮಾಡ್ತಿದ್ನೋ ನನಗೇನಪ್ಪ ಗೊತ್ತು. ಅಲ್ಲ ಮೇಡಮ್, ನಾನ್ ಯಾಕೆ ಕೇಳ್ದೆ ಅಂದ್ರೆ, ನಮ್ ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್ ಗಳಿದಾರಲ್ಲ, ಅವ್ರಿಗಿರೋ ತಲೆ ಇಲ್ಲ. ಏನೋ ಅವ್ನ್ ಬಂದಿದ್ದಾನೆ, ನಮ್ ಮಗಳನ್ನ ಅವ್ನ್ ಕೊಡ್ತಾ ಇದಾರೆ. ನಾಳೆ ಏನಾಗತ್ತೋ ಆ ದೇವ್ರಿಗೆ ಗೊತ್ತು. ಇವರಿಬ್ರ ಮಧ್ಯ ನನ್ ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಯಾಕೆ? ದುಡ್ಡು ಕೊಟ್ಟಿದ್ದಕ್ಕ? ಇಲ್ಲ, ನೀನ್ ಗೆದ್ದಿದ್ದಕ್ಕೆ. ಏನಂತ ಹೇಳಿದ್ರು? 100, 200, 300. ಮೇಡಮ್. ಕುಮಾರ ಬೈಲೆ. ಏನ್ ಸರ್?
ನಾನು ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಗೊತ್ತು. ಸಿಂಚನ ಹಾ ಹಾ ನೋಡ ಡಿಫ್ರೆಂಟ್ ಡಿಸೈನ್ ಅಲ್ಲಿ ವೆಡ್ಡಿಂಗ್ ಕಾರ್ಡ್ ಮಾಡಕ್ ಕೊಟ್ಟಿದ್ದೀನಿ. ಸರಿ. ಸಾಯಂಕಾಲ 6 ಗಂಟೆಗೆ ಕೊಡ್ತೀನಿ ಅಂದವನೆ. ನೀನು ಒಂದ್ಸಲ ನೋಡ್ಬಿಡು. ಆಯ್ತು. ಕರ್ನಾಟಕದಲ್ಲಿ ಯಾರು ಆ ತರ ಮಾಡ್ಸಿರ್ಬಾರ್ದು. ಸರಿ, ಸರಿ. ದೊಡ್ಡದಾದ್ರು ಸರಿ ಸಣ್ಣದಾದ್ರು ಸರಿ. ಆಯ್ತು. ನೀನ್ ಹೋಗಿ ನೋಡ್ಕೊಂಡ್ ಬಂದ್ಬಿಡು. ಹಾ. ಸಾಯಂಕಾಲ 6 ಗಂಟೆಗೆ ನೀನ್ ಹಾ ನೋಡ್ಕೊತೀನಿ. ಆಯ್ತು ಸರಿ ಸರಿ. ಓಹೋ ಆ? ಏನ್ ಪ್ರಕಾಶ, ಮ್ಯಾರೇಜ್ ಏರ್ಪಾಟೆಲ್ಲ ಜೋರ? ಅದಕ್ಕೆ ತರ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು. ಅಯ್ಯೋ ಪಾಪ, ಆಯ್ಕೊಂಡ್ ತಿನ್ನೋ ಕೋಳಿಗೆ ಕಾಲ್ ಮುರಿದ್ರು ಅನ್ನಾಗಿ ಪಾಪ ಎಲ್ಲೋ ಸ್ವತಂತ್ರವಾಗಿದ್ದೆ. ನಿಮ್ ಮಾವ ಕುತಂತ್ರ ಮಾಡಿ ನಿನ್ನ ಇಲ್ಲಿ ಕರ್ಕೊಂಬಂದ ಅತಂತ್ರ ಮಾಡಿಟ್ಬಿಟ್ಟ. ಅಪ್ಪ ಶಿವನೇ, ಇವನ ಆತ್ಮಕ್ ಶಾಂತಿ ಕೊಡಪ್ಪ. ಯಾಕಪ್ಪ ಸತ್ತೋರ ಆತ್ಮಕ್ ಶಾಂತಿ ಕೊಡು ಅನ್ನೋ ತರ ಇವನ ಆತ್ಮಕ್ ಶಾಂತಿ ಕೊಡು ಅಂತಿದ್ಯಾ? ನಿನ್ನ ಮನ್ಸಿಗೆ ಶಾಂತಿ ಸಿಗ್ಲಿ ಅಂತ ಹೇಳ್ದೆ. ಶಾಂತಿ ಏನ್ ಬೇಕಾಗಿಲ್ಲ, ಸಿಂಚನ ಸಿಕ್ಕರೆ ಸಾಕು, ಎಲ್ಲ ಸಿಗ್ದಂಗ ಆಗತ್ತೆ. ಸಿಗುತ್ತೆ ಸಿಗುತ್ತೆ, ಅದಕ್ಕೆ ನಿನ್ನ ಪಾಪ ಅಂತ ಹೇಳಿದ್ದು. ನೀನೇನ್ ಅನ್ಕೊಂಡ್ ಬಂದಿದ್ಯೋ ಅದು ನಿನಗ್ ಸಿಗಲ್ಲ. ಯಾಕೆ? ನಿನ್ ಸಿಂಚನೆಗೆ ಬೇರೆ ಒಬ್ಬ ಸಿಕ್ಕಾಯ್ತು ಕಣೋ. ಯಾರಪ್ಪ ಆ ಪುಣ್ಯಾತ್ಮ? ನಿನ್ ಸಿಂಚನನ ಸಿನ್ಸಿಯರ್ ಲವ್ ಮಾಡ್ತಾ ಇದ್ದಾನೆ. ಯಾರು? ನಾನು. ಆ. ಅಯ್ಯೋ ಗೊಲ್ಲು ಗೊಲ್ಲು. ಮಾವಾ ಯಾಕ ಮಾವ ಅಂತ್ಯ? ನೀನ್ ಕೂಕೊಂಡ್ ಸಾಯದಲ್ದೆ ಅವನು ಹೊಟ್ಟೋಗ್ತಾನೆ. ಗೋವಿಂದ ಲೇ ಪುಟ, ಲೇ 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 ನಿಮ್ ಬಾಯಿ ಬೆಲ್ಲ ಹಾಕ ನಿಂತ್ಕೊಳ್ಳಲೇ, ನಾನು ಬರ್ತಿನ್ಲೇ. ಕಣೆ. ಲೇ ಪುಟ, ಏನೋ ನನ್ ಮುಂದೆ ಈ ತರ ಮಾತಾಡಕ್ಕೆ ಎಷ್ಟೋ ಧೈರ್ಯ. ಅದು ನಮ್ಮ ಅಪ್ಪ ಕೊಟ್ರ ಆಸ್ತಿ. ನೋಡೋ, ಸಿಂಚು ಮಿಂಚು ಕುಂಚು ಅಂತ ವಂಚಾಕಕ್ ಬರ್ಬೇಡ. ಸೀದಾ ನಿನ್ ದಾರಿ ನೋಡ್ಕೊಂಡ್ ರೈಟ್ ಹೇಳ್ತಾ ಇರು. ಯಾವ ಜನ್ಮದ ಶತ್ರುನೆಯಾ ನೀನು? ನಾ ಬರ್ತಾ ಇದ್ದಂಗೆ ಕೂದ್ಲು ಕಿತ್ಕೊಂಡೆ. ನಾನಲ್ಲ, ನೀನ್ ಬೋಳ್ಸ್ಕೊಂಡಿದ್ದು. ಈಗ ನೋಡಿದ್ರೆ ನಾನ್ ಮದ್ವೆ ಮಾಡ್ಕೋತಾರ ಹುಡುಗಿನ ನೀನ್ ಮದ್ವೆ ಮಾಡ್ಕೋತಾ ಇದ್ಯಾ, ಅವಳ ನನ್ನಿಂದ ಕಿತ್ಕೋತಾ ಇದ್ಯಾ. ನಾನಿನ್ನು ಇಲ್ಲೇ ಇದ್ರೆ ಏನೇನ್ ಕಿತ್ಕೋತೀಯ ನನಗ್ ಗೊತ್ತಿಲ್ಲ. ಇನ್ನೇನ್ ಉಳಿದಿದೆ ಕಿತ್ಕೊಳ್ಳೋದಕ್ಕೆ? ಹೌದಾ? ನಮ್ಮ ಮಾವಿಗೆ ಹೇಳ್ತೀನಿ, ಒಟ್ನಲ್ಲಿ ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಹೇಳ್ಬಿಟ್ಟೆ ನೀನು. ಬಾಬಾ ಹೋಗ್ತಾ ಹಾಗೆ ಬಾಣ್ಲಿ ಮಾವನ್ ಕರ್ಕೊಂಡು ತಿರುಪತಿಗೆ ಹೊರಟೋಗು. ನಾನ್ ಸಿಂಚನ ಕರ್ಕೊಂಡು ಹನಿಮೂನ್ಗೆ ಹೋಗ್ತೀನಿ. ಅವನು ಹಾಗನ್ನ, ಎಷ್ಟು ಧೈರ್ಯ ಅವನಿಗೆ. ಓನರ್ ಮಗಳನ್ನೇ ಮದುವೆ ಆಗ್ತೀನಿ ಅನ್ನ, ಎಷ್ಟು ಕೊಬ್ಬಿರ್ಬೇಕು ಅವನಿಗೆ. ಆಫ್ಟರ್ ಆಲ್ ಒಬ್ಬ ಮೆಕ್ಯಾನಿಕ್ ಅವನು. ನಾನ್ ಮದ್ವೆ ಆಗೋ ಹುಡುಗಿನ ನನ್ ಕಣ್ ತಪ್ಸ ಅವ್ರು ಮದ್ವೆ ಮಾಡ್ಕೊಂತೀನಿ ಅಂತಿದ್ರಲ್ಲ, ಕನ್ಸ್ ಕಾಣ್ತಾ ಇರ್ಬೇಕು. ನಾಳೆನೆ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಭಿಕ್ಷೆ ಬೇಡ್ಬೇಕು ಅವನು. ಅಲ್ರಿ, ಅವನು ಒಳ್ಳೆ ಕೆಲಸಗಾರ, ಅವನಿಂದಾನೇ ಗ್ಯಾರೇಜ್ ನಡೀತಾ ಇರೋದು. ಹಾಗೆ ಹೀಗೆ ಅಂತ ಹೇಳ್ತಿದ್ರಿ, ಅವನ್ನೇ ಯಾಕ್ರಿ ತೆಗಿತೀರಾ? ಅಯ್ಯೋ ಬಿಡತ್ತೆ, ದುಡ್ಡು ಕೊಟ್ರೆ ಇವನಂತ 100 ಜನ ಸಿಗ್ತಾರೆ. ಅವನಂತರ ಸಿಗ್ಬಹುದು, ಆದ್ರೆ ಅವನೇ ಸಿಗಲ್ವಲ್ಲ. ಏನೇ ನನ್ನ ಹೆಂಡತಿ ಆಗಿದ್ದು ಅವನ್ ಪರವಾಗಿ ಮಾತಾಡ್ತಾ ಇದೀಯಾ? ಮಾವ, ಅತ್ತೆ ಹೇಳ್ತಾ ಇರೋದು ಸರಿನೇ. ನಾವ್ ಕೆಲ್ಸದಿಂದ ತೆಗೆದ್ಬಿಟ್ರೆ ಅವ್ನ್ ಬೇರೆ ಕಡೆ ಸೇರ್ಕೊಂಡ್ಬಿಡ್ತಾನೆ. ನಮಗೇನ್ ಬಂತು ಭಾಗ್ಯ? ಮತ್ತಿನ್ನೇನ್ ಮಾಡೋದು? ಅವ್ನ್ ನಮ್ ಕಣ್ ಮುಂದೆನೆ ಇರ್ಬೇಕು. ನನ್ಗ ಅವಮಾನ ಆದಂಗ ಅವನ್ಗೂ ಆಗ್ಬೇಕು. ನನ್ ತಲೆ ಬೋಳಿಸ್ನಲ್ಲ ಹಂಗ ಅವನಿಗೂ ಬೋಳಿಸ್ಬೇಕು. ಅವ್ನ್ ಇರ್ಲೂಬಾರ್ದು, ಹೋಗ್ಲೂಬಾರ್ದು. ಆಗ ಮಾಡ್ತೀನಿ ನೋಡ್ ಮಾವ. ನೋಡ್ದೇನೆ ನನ್ನ ಅಳಿಯನ್ ತಲೆನಾ? ನಿಮ್ಮಾಗೆ ಇದೆ ತಮ್ಗೆ ತರ, ಎರಡನ್ನು ಕಲಾಯಿ ಮಾಡಿಸ್ಬೇಕು. ಕೊಲೆ ಕೊಲೆ ಮಾಡ್ಬಿಡ್ತೀನಿ. ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ. ಹೆಣ್ಮಕ್ಳನ್ನ ಆಟದ ವಸ್ತು ಅಂತ ತಿಳ್ಕೊಂಡು ಆಟ ಆಡ್ತಾ ಇದ್ದಾನ ಅವನು. ಜೀವಮಾನದಲ್ಲಿ ಇಂಥ ಕೆಲಸ ಯಾರಿಗೂ ಮಾಡಬಾರ್ದು ಅಂತ ಪಾಠ ಕಲಿಸ್ತೀನಿ. ಸರ್ ನನ್ನ ಮಾತನ್ನ ಸ್ವಲ್ಪ ಕೇಳಿ ಸರ್. ಇದರಲ್ಲಿ ನಿಮ್ಮ ಮಗಳದ್ದೇನು ತಪ್ಪಿಲ್ಲ ಸರ್. ತಪ್ಪಿಲ್ವಾ? ಇಂಥ ಮಗಳು ಹುಟ್ಟಿರೋದಕ್ಕೆ ನಾವು ತಲೆ ತಗ್ಗಿಸ್ಬೇಕಾಗಿದೆ. ತಂದೆ ಅಲ್ವಾ? ಪುಟ್ಟನ್ ಜೊತೆ ಏನೋ ಜಗಳ ಆಡ್ತಿರೋ ಹಾಗಿದೆ. ಇವ್ರಿಗೂ ಅವ್ರಿಗೂ ಏನ್ ಸಂಬಂಧ? ಇಲ್ಲೇನೋ ನಡೀತಿದೆ. ಏನಿರ್ಬೋದು? ಯಾರ್ರೀ ಗಾಡಿ ರೆಡಿ ಮಾಡಿದ್ದು?
ನಾನೇ. ಗಾಡಿ ಓನರ್ ಈಗ ಫೋನ್ ಮಾಡಿದ್ರು, ತಗೊಂಡೋಗ್ತಾರಂತೆ. ರೆಡಿ ಇದೆ ಅಲ್ಲ? ರೆಡಿ ಇದೆ, ತಗೊಂಡು ಹೋಗ್ಬೋದು. ಸ್ಟಾರ್ಟ್ ಮಾಡು ನೋಡೋಣ. ಸ್ಟಾರ್ಟ್ ಆಗ್ತಿಲ್ಲ. ನಿನ್ನೆಲ್ಲ ಚೆಕ್ ಮಾಡಿದ್ನಲ್ಲ. ಗಾಡಿ ರೆಡಿ ಇದೆ, ಡೆಲಿವರಿ ಕೊಟ್ಬಿಡ್ಬೋದು ಅಂತಂದೆ. ನಿನ್ ಮಾತು ಕಟ್ಕೊಂಡು ನಾನು ಕಸ್ಟಮರ್ನ ಕರೆದ್ಬಿಟ್ಟು ಡೆಲಿವರಿ ಕೊಟ್ಬಿಟ್ಟಿದ್ರೆ ನಮ್ಮ ಮಾನ ಮರ್ಯಾದೆ ಅಷ್ಟೇ. ಸ್ವಲ್ಪ ಇರಪ್ಪ, ಚೆಕ್ ಮಾಡ್ತಿದ್ದೀನಲ್ಲ, ಯಾಕೆ ಕೂಕತ್ತೀಯ? ಸರಿಯಾಗಿತ್ತು, ಏನಾಯ್ತು ಇವತ್ತಿಗೆ? ನೆನ್ನೆ ಸರಿಗಿತ್ತು, ಈಗ ಜವಾಬ್ ಬಂದು ಕಿತ್ತಾಕ್ಬಿಡ್ತಾ. ನಿನ್ ಮಾತು ನಂಬ್ಕೊಡೋದ್ರೆ ನಮ್ ಗ್ಯಾರೇಜ್ ಉದ್ಧಾರ ಆದಂಗೆ. ಪ್ರಕಾಶ, ಸುಮ್ಮನೆ ಕೂಕೋಬೇಡ. ಅದೇನಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅಲ್ಲೂವರೆಗೆ ಸುಮ್ಮನೆ ನಿಂತ್ಕೋ. ಏನೋ ದೊಡ್ಡ ಬುದ್ಧಿವಂತ ತರ ಮಾತಾಡ್ತಾ ಇದ್ದೆ. 4 ದಿನ ಕೆಲಸದಿಂದ ತೆಗೆದ್ರೆ ಅವಾಗ ಗೊತ್ತಾಗತ್ತೆ. ಅಲ್ಲಿ ಏನಾಗಿದೆ ಅಂತ ನೋಡ್ತಿದಾರಲ್ವಾ, ಸ್ವಲ್ಪ ಸುಮ್ಮನಿರಿ ಸರ್. ನಿನ್ ಕೆಲಸ ನೀನ್ ನೋಡ್ಕೋ ಹೋಗೋ. ಮಧ್ಯೆ ಬಂದ್ಬಿಟ್ಟ ನಂದೆಲ್ಲಿಕ್ಲಿ ನಂದಗೋಪಾಲ ಅಂತ ಮಗ. ಹಲೋ, ಇಲ್ಲಿ ಅವನು ಇವನು ಅಂತ ಏನಿಲ್ಲ, ಇಲ್ಲೆಲ್ಲ ಟೀಮ್ ವರ್ಕ್. ಇಷ್ಟಕ್ಕೂ ಅವ್ನು ನಮ್ಮ ಟೀಮ್ ಲೀಡ್ರು. ಏನಾಗಿದೆ ಅಂತ ನೋಡ್ತಾ ಅಲ್ವಾ, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವನು ಬೈದ್ರೆ ನಿಮ್ಮಿಬ್ಬರಿಗೆ ಏನಾಯ್ತು? ಎಲ್ಲಾರ್ಗು ಬೆಟ್ಟಿಂಗ್ ಕಟ್ಟಿ ಮುಂಡಾಡ್ತಾವನೆ ಅಂದ್ರೂ ನಿಮ್ಗೆ ಬುದ್ಧಿ ಬಂದಿಲ್ವಾ? ನಿಜ, ಅವನು ಬೆಟ್ಟಿಂಗ್ ಕಟ್ಟಿ ಸೋಲ್ಸಿ ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾನೆ. ಆದ್ರೆ ನಾವ್ಯಾರು ಅದನ್ನ ಸೋಲು ಅಂತ ತಿಳ್ಕೊಂಡಿಲ್ಲ. ಅದನ್ನ ಖುಷಿಯಿಂದ ಎಂಜಾಯ್ ಮಾಡಿದೀವಿ. ಅವನಿಂದ ಬೇಕಾದಷ್ಟು ವಿಷಯ ತಿಳ್ಕೊಂಡಿದೀವಿ. ಅದು ಅಲ್ದೆ ಗೆದ್ದುಡ್ಡು ಅವನೊಬ್ಬನೇ ಇಟ್ಕೊಂಡಿಲ್ಲ, ಕಷ್ಟ ಬಂದಾಗ ನಮಗೂ ಸಹಾಯ ಮಾಡಿದ್ದಾನೆ. ನೀವೇನಾದ್ರೂ ಇವ್ರನ್ನ ಕೆಲಸದಿಂದ ತೆಗೆದ್ರೆ ಈ ಗ್ಯಾರೇಜಲ್ಲಿ ನಾವ್ಯಾರು ಕೆಲಸ ಮಾಡೋದಿಲ್ಲ. ಹಾ, ನಾವಿಲ್ಲಿರೋದು ನಿಮ್ ಮುಖ ನೋಡ್ಕೊಂಡಲ್ಲ, ಗುರು ಇಲ್ಲಿದ್ದಾನೆ ಅಂತ ಹೌದು, ತಿಳ್ಕೊಳ್ಳಿ. ಅದ್ ಸರಿ, ಈ ಗಾಡಿ ಕಸ್ಟಮರ್ ಬರ್ತಾರಲ್ಲ, ಏನು ಉತ್ತರ ಹೇಳಿ? ಪ್ರಕಾಶ, ಯಾಕೋ ಬಾಯ್ ಬರ್ಕೋತೀಯಾ? ಆ ಗಾಡಿ ಚೆನ್ನಾಗೇ ಇತ್ತು, ಪಾರ್ಕ್ ಲಕ್ಕಿದ್ದು ನಿನ್ ಜೇಬಲ್ಲಿ ಇಟ್ಕೊಂಡಿದೆಯಲ್ಲ, ಅದನ್ನ ಕೊಡು. ಕೊಡಪ್ಪ, ಮುಖ ಏನ್ ನೋಡ್ತೀಯಾ? ಬೇಗ ರೆಡಿ ಮಾಡಿ, ಕೀ ಆಫೀಸಿಗೆ ಕಳಿಸ್ತೀನಿ, ನಿನ್ ಕೆಲಸ ನೋಡ್ಕೋ. ಬೇಗ ಗಾಡಿ ರೆಡಿ ಮಾಡಪ್ಪ. ಆಯ್ತು. ಪಂಚರಂಗಿ ಹತ್ರ ನವರಂಗಿ ಆತಲ್ಲ, ಓತಿಕ ತುಂಬಾ ಎಗರಾಡ್ತಾನೆ. ಇವನ್ಗೊಂದು ಜಾಪಾನ್ ಮಾತ್ರ ಡೋಸ್ ಕೊಟ್ರೆ ಹೆಂಗೆ ಗುರು? 2 ತಿಂಗಳು ಫುಲ್ ಬೆಡ್ ರೆಸ್ಟ್. ಕರೆಕ್ಟ್, ಒಳ್ಳೆ ಐಡಿಯಾ. ನನ್ನನ್ನು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು? ಮಂಜುಳಾ, ಏ ಮಂಜುಳಾ, ಯಾಕ್ರಿ ಬರ್ತಾನೆ ಅಷ್ಟೊಂದ್ ಜೋರಾಗಿ ಕೂಗ್ತೀರಾ? ಸಿಂಚನನ್ನ ಕರಿ. ಯಾಕೆ, ಏನ್ ಮಾಡಿದ್ಲು? ಮೊದ್ಲು ಅವಳನ್ನ ಕರಿ. 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು ಇವತ್ತು. ಏನ್ ತೀರ್ಮಾನ ಆಗ್ಬೇಕು? ಸ್ವಲ್ಪ ಬಿಡಿಸಿ ಹೇಳಿ. ಏನು ಅಂತ ಕೇಳ್ತೀಯಾ? ಅಪ್ಪ ಅನಿಸ್ಕೊಂಡವನಿಗೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋದು ಬಿಟ್ರೆ ಬೇರೆ ಏನಿರುತ್ತೆ? ಸಿಂಚನ, ಏನಪ್ಪ? ನನ್ನ ಕಿವಿಗೊಂದು ವಿಷಯ ಬಿತ್ತು, ನಿಜಾನಾ? ಯಾವ ವಿಷಯ? ಬಾ ಹೇಳ್ತೀನಿ. ನೀನು ನಮ್ಮ ಪ್ರಕಾಶನ ಮದುವೆ ಆಗದೆ ಆ ಪಂಚರಂಗಿ ಪುಟ್ಟನ ಮದುವೆ ಆಗ್ತೀನಿ ಅಂತ ಹೇಳಿದೆಯಂತೆ, ನಿಜಾನಾ? ಹೌದು, ನನಗೆ ಇಷ್ಟ ಇರೋದನ್ನೇ ಹೇಳಿದ್ದೀನಿ. ಅದನ್ನ ತೀರ್ಮಾನ ಮಾಡಬೇಕಾಗಿರೋನು ನಾನು, ಈ ಮನೆ ಯಜಮಾನ. ಮದ್ವೆ ಅನ್ನೋದು ನನ್ನ ಜೀವನದ ಪ್ರಶ್ನೆ, ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋಳು ನಾನು. ಎಷ್ಟು ಕೊಬ್ಬು ನಿನಗೆ? ನನ್ನ ಎದುರಿಗೆ ಈ ಮಾತು ಹೇಳ್ತಿದೀಯಾ? ನನ್ ಮದ್ವೆ ವಿಷಯನ ನಿಮ್ ಹತ್ರ ಅಲ್ದೆ ಇನ್ ಯಾರ ಹತ್ರ ಹೇಳ್ಕೊಳ್ಳಿ? ಕೇಳಿದೇನೆ, ನಿನ್ ಮಗಳ ಮಾತ್ರ ಕೇಳಿದ್ಯಾ? ಅದಕ್ಕೆ ಬಡ್ಕೊಂಡೆ ಮಗಳನ್ನ 10 ಬಸ್ನಲ್ಲಿ ಬೆಳೆಸು ಅಂತ. ರೀ, ಅವಳು 10 ಬಸ್ನಲ್ಲೇ ಇದ್ದಾಳೆ. ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿ ನಾವೇ ಕಷ್ಟ ತಳೋದ್ ಬೇಡ ಅವಳನ್ನ. ಹೌದಪ್ಪ, ನನಗೆ ಆ ಪ್ರಕಾಶ ಇಷ್ಟ ಇಲ್ಲ, ಪುಟ್ಟನೇ ಇಷ್ಟ. ಚಿಕ್ಕಂದಿದ್ಲು ನಾನು ಏನ್ ಕೇಳಿದೀನೋ ಅದನ್ನೆಲ್ಲ ಕೊಡ್ಸಿ ಬೆಳೆಸಿದೀರ. ಈಗಿದೊಂದು ಆಸೆನ ನೆರವೇರಿಸಿಪ್ಪ. ನಿನ್ನ ಆಸೆ ನೆರವೇರಿಸೋಕೋಸ್ಕರ ನಾನು ಗೌರವ ಕಳ್ಕೊಳ್ಳೋಕೆ ತಯಾರಿಲ್ಲ. ನನಗೆ ನನ್ನ ತಂಗಿ ಕೊಟ್ಟಿರೋ ಭಾಷೆನೇ ಮುಖ್ಯ. ಅಲ್ಲ ಅಪ್ಪ, ನೀವ್ ನಿಮ್ ತಂಗಿಗೆ ಮಾತು ಕೊಟ್ಟಿದ್ದೀರಾ ಅಂತ ನಾನ್ ನನ್ನ ಆಸೆಗಳನ್ನ ಬಲಿ ಕೊಡ್ಲ? ಅದೆಲ್ಲ ಆಗಲ್ಲ. ನಮ್ ಪ್ರಕಾಶನಿಗೆ ಏನಾಗಿದೆ? ಅಮೆರಿಕಾದಲ್ಲಿ ಇಂಜಿನಿಯರ್ ಓದಿದಾನೆ, ನೋಡೋಕೆ ಚೆನ್ನಾಗಿದ್ದಾನೆ. ಅಷ್ಟೇ ಅಲ್ಲ, ಮನೆ ಹಾಳಿ ಆಗೋಕ್ಕೂ ಒಪ್ಕೊಂಡಿದ್ದಾನೆ. ಮುಂದೆ ನನ್ ಗ್ಯಾರೇಜ್ ಉಸ್ತುವಾರಿನೂ ನೋಡ್ಕೊತಾನೆ. ಇದಕ್ಕಿಂತ ಇನ್ನೇನಾಗ್ಬೇಕು? ಸ್ವಾಭಿಮಾನ ಇಲ್ದೇ ಇರೋರು ಮನೆ ಅಳಿ ಆಗೋದಕ್ಕೆ ಒಪ್ಕೊಳ್ಳೋದು. ಏಯ್, ತಲೆ ಹರಟೆ ಮಾಡ್ಬೇಡ. ನಾನ್ ತೀರ್ಮಾನ ತಗೊಂಡಾಯ್ತು, ನನ್ನ ಮಾತಂತೆ ನಡಿಬೇಕು. ಅವಳ ಮಾತು ಸ್ವಲ್ಪ ಕೇಳಿ. ಯಾಕೆ ನೀವು ಬಲವಂತ ಮಾಡ್ತಾ ಇದ್ರಾ? ಅವಳು ಜೀವನ ಪೂರ್ತಿ ಕಳಿಬೇಕಾಗಿರೋದು ಅವನ ಜೊತೆಯಲ್ಲಿ.
ಹೌದಪ್ಪ, ಪ್ಲೀಸ್ ಇದೊಂದು ಆಸೆ ನೆರವೇರ್ಸು. ಅದೇಗಾಗುತ್ತೆ? ഇരുಳಲ್ಲಿ ಕಂಡು ಬಾವಿಗೆ ಹಗಲಲ್ಲೂ ಬಿದ್ರು ಅನ್ನೋ ಹಾಗೆ ಆ ಪುಟ್ಟ 420 ಎಲ್ಲರೂ ಏಮಾಸ್ಕೊಂಡೇ ತಿರುಗ್ತಾ ಇರ್ತಾನೆ. ಬೆಟ್ಟಿಂಗು ಬೆಟ್ಟಿಂಗು ಬೆಟ್ಟಿಂಗು, ಆಸ್ತಿ ಇಲ್ಲ ಪಾಸ್ತಿ ಇಲ್ಲ. ಅವನು ಪ್ರಕಾಶ್ ಒಂದೇನಾ? ಕಾಗೆ ಕೋಗಿಲೆ ಒಂದೇ ಆಗುತ್ತಾ? ನೋಡಿ, ಸುಮ್ನೆ ಬಲವಂತ ಮಾಡಿ ಅವಳ ಜೀವನ ಹಾಳು ಮಾಡ್ಬೇಡಿ. ನೀನ್ ಸುಮ್ನಿರು. ನೀನ್ ಅವಳಿಗೆ ಸಪೋರ್ಟಾ? ಈ ಮನೆಗೆ ಯಜಮಾನ ನಾನು ಹೇಳ್ದಾಗೆ ನಡಿಬೇಕು. ರೀ, ಯಜಮಾನ ಯಜಮಾನ ಅಂದ್ರೆ ನೀವೇರಿ ಈ ಮನೆ ಯಜಮಾನ? ನೋಡಿ, ನಮ್ದಂತೂ ಆಯ್ತು, ಅವಳ ಜೀವನ ಆದ್ರೂ ರೂಪಿಸ್ಕೊಳ್ಳಿ. ಹೌದಪ್ಪ, ನೀವಿದಕ್ಕೊಪ್ಪೆ ನನ್ನನ್ನ ಬಲವಂತ ಮಾಡಿದ್ರೆ ನಾನ್ ವಿಷ ತಗೋತೀನಿ. ಹಾಗಾದ್ರೆ ನನ್ನ ಮಾತು ಕೇಳು. ನನಗೆ ನನ್ನ ಗೌರವದ ಪ್ರಶ್ನೆ. ನಾನು ನನ್ನ ತಂಗಿ ಕೊಟ್ಟಿರೋ ಭಾಷೆ ನಡೆಸೋದು ಮುಖ್ಯ. ನೀನು ಪ್ರಕಾಶನ್ ಮದುವೆ ಆಗ್ಲೇಬೇಕು. ಇಲ್ಲ ನಾನು ವಿಷ ಕೂಡ ಸತ್ತೋಗ್ತೀನಿ. ಯೋಚನೆ ಮಾಡಿ ಹೇಳು. ಅಮ್ಮ, ಏನಮ್ಮ ಇದು? ಅಪ್ಪ ಈ ರೀತಿ ಮಾತಾಡ್ತಿದ್ದಾರೆ. ನಾನೇನ್ ಮಾಡ್ಲಿ? ನೀನ್ ನೋಡಿದ್ರೆ ಹೀಗೆ, ಅವ್ರು ನೋಡಿದ್ರೆ ಹಾಗೆ. ನಿಮ್ಮಿಬ್ಬರ ಮಧ್ಯೆ ನಾನೇನ್ ಮಾಡ್ಲಿ? ಎಲ್ಲಾದ್ರೂ ಹೊರಟೋಗ್ತೀನಿ. ಅಮ್ಮ, ಹಾಗಂದ ನಿಮ್ಮಪ್ಪ ಬಾಂಡ್ಲಿ. ಆ ಪ್ರಕಾಶನ್ ಕೊಟ್ಟು ಮದುವೆ ಮಾಡ್ತಾನ? ಅದು ಹೇಗೆ ಮಾಡ್ತಾನ ನಾನು ನೋಡ್ತೀನಿ. ನೀನ್ ಬರೀ ಹೀಗೆ ಮಾತಾಡ್ತಿದ್ರೆ ಆಮೇಲೆ ಅವನ ಜೊತೆ ನನ್ ಮದ್ವೆ ಆಗೋಗುತ್ತೆ. ಆಮೇಲೆ ನೀನ್ ಬಂದು ಅಕ್ಷಕುಮೆ ಮಾಡ್ಕೊಂಡ್ರಿ ಏನ್ರಿ ಗತಿ? ಯಾಕೆ ಹೆಚ್ಚು ಕಮ್ಮಿ ಮಾಡ್ಕೋತಾಳೆ? ನಿಮ್ಮ ಹತ್ರ ಕಂತೆ ಪುರಾಣ ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ. ಹೊತ್ತಾಯ್ತು, ಬೇಗ ಹೊರಡಿ. ಹಲೋ, ಏನ್ ಶಾಸ್ತ್ರಿಗಳೇ? ಕೇಳ್ದೇನಮ್ಮ ನಿಮ್ಮಪ್ಪನ ಮಾತು? ನಾಳೆ ಮದುವೆ ಇಟ್ಕೊಂಡು ಇವತ್ತೇನು ಮಾಡಕ್ಕಾಗಲ್ಲ. ದೇವ್ರ ಮೇಲೆ ಭಾರ ಹಾಕಿ ಎದ್ದೇಳು ಮೇಲೆ ಏಳು. ಅಲ್ಲ ಅಮ್ಮ, ನೀನು ಅಪ್ಪನ ಜೊತೆನೆ ಸೇರ್ಕೊಂಡ್ಬಿಟ್ಯಾ? ಏನ್ ಮಾಡು ಅಂತೀಯ ನನ್ನ? ನಡಿ, ಎದ್ದೇಳು, ಹೋಗೋಣ. ಶಾಸ್ತ್ರಿಗಳೇ, ಬರ್ತಾ ಇದೀವಿ. ಇನ್ನೇನು ಹೊರಟ್ವಿ. ಆಯ್ತಾಯ್ತು. ನೀವ್ಯಾರು? ನಾನು ಪ್ರಕಾಶ. ಪ್ರಕಾಶನ? ಓ, ಚಿದಂಬರಂ ಮಗನಾ? ಅಯ್ಯೋ, ನಿಮ್ ತಂಗಿ ಮಗ ಪ್ರಕಾಶ. ಮದ್ವೆ ಗಂಟು. ಅಯ್ಯೋ, ನನ್ ಮರುವಿಗಷ್ಟು. ಬಾಬಾ, ಹೊತ್ತಾಯ್ತು, ಹೋಗೋಣ. ನೀನ್ ಯಾಕೋ ಬಂದೆ ಇಲ್ಲಿ? ನಿಮ್ಮ ಅಡಿ ಆಗೋನ್ನ ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀನೇನೋ ವಿಚಾರಿಸ್ಕೊಳ್ಳೋದು? ಗುಂಡಾಗಿರಿ ಮಾಡಕ್ ಬಂದಿದ್ಯಾ? ಗೂಂಡಾಗಿರಿ ಅಲ್ಲ, ಗಂಡ ಗುಂಡಿ ಮಾಡಿ ಮದುವೆ ಗಂಡಾಗ ಕೊಟ್ಟಿರೋ ಈ ಬಣ್ಣನ್ ಮಗನ್ ಬಣ್ಣನ ಬೈಲ್ ಮಾಡಕ್ ಬಂದಿದ್ದೀನಿ. ಹೇ, ನೀನೇನೋ ಬೈ 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 ಓಹೋ, ಏನ್ ಸರ್ ಮಾತ್ ನಿಂತೈತಾ? ಓ, ಫ್ಲಾಶ್ ಬ್ಯಾಕ್. ಹಳೆದೆಲ್ಲ ನಾಟಕ ಬರ್ತಾ ಇದೆಯಾ? ನೀವ್ಯಾಕೆ ಸರ್ ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ? ಓಹೋ, ಇವ್ರು ಯಾರು ಅಂತನಾ? ಇವಳು ನಿಮ್ ಮಗಳು. ಅಂದ್ರೆ ನಿಮ್ ಮಗಳ ಸ್ಥಾನದಲ್ಲಿ ಇರ್ಬೇಕಾದವಳು. ಅದೇನ್ ಸರಿಯಾಗಿ ಬಿಡಿಸಿ ಹೇಳೋ. ಮಗಳು ಅಂತ್ಯ, ಮಗಳ ಸ್ಥಾನ ಅಂತ್ಯ? ಹೇಳ್ತೀನಿ ತಡೀರಿ. ಇವನು ಯಾವ ಫಾರಿನಿಂದ ಬಂದವನಲ್ಲ, ಇಲ್ಲೇ ಲೋಕಲ್ ಗುಜ್ರಿ. ಶಿವಾಜಿನಗರದಲ್ಲಿ ಟೆಂಪರರಿ ಕೆಲಸ ಮಾಡ್ಕೊಂಡಿದ್ದ. ಅಲ್ಲಿ ಗುಜ್ರಿ ಸೋಕಿ ಮಾಡ್ಕೊಂಡು ಹುಡುಗಿರ್ನೆಲ್ಲ ಏಮಾರಿಸ್ಕೊಂಡಿದ್ದ. ಅದರಲ್ಲಿ ಈ ಹುಡುಗಿ ಒಬ್ಳು. ಈ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿ ಇಲ್ಲಿ ನಿಮ್ಮ ಆಸ್ತಿನ ಲಪ್ಟಾಯಿಸೋಕ್ ಬಂದಿದ್ದಾನೆ. ಹೌದಾ ಇಲ್ವಾ ಅಂತ ಕೇಳಿ. ಲೈ, ಏನೋ ಇವನು ಹೇಳ್ತಾ ಇರೋ ನಿಜವೇನೋ? ಇವನು ಹೀಗೆಲ್ಲ ಕೇಳಿದ್ರೆ ಎಲ್ ಬಾಯ್ ಬಿಡ್ತಾನೆ? ನಾನ್ ಬಾಯ್ ಬಿಡಿಸ್ತೀನಿ. ಬಿಡಮ್ಮ, ಬಿಡಮ್ಮ, ಬಾಮ ಈ ಕಡೆ ಬಾಮ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದೀನಿ. ಏನೋ ಸಮೀಗ್ ಸರಿಯಾಗಿ ಬಂದು ಈ ಅಯೋಗ್ಯನ ವಿಚಾರ ತಿಳಿಸಿ ಹಾಳಾಗ್ತಿದ್ ನನ್ನ ಮಗಳು ಬಾಳ್ನ ಉಳಿಸಿದ್ರಿ. ಹಾಳಾಗ್ತಿದ್ದದ್ದು ನಿಮ್ ಮಗಳು ಬಾಳಲ್ಲ, ನನ್ ಮಗಳು ಬಾಳು. ಊರಲ್ಲಿ ಅಷ್ಟೋ ಇಷ್ಟೋ ಮರ್ಯಾದೆ ಉಳಿಸ್ಕೊಂಡು ಜೀವನ ಮಾಡ್ತಾ ಇದ್ವಿ.
ಓದಕ್ಕೆ ಅಂತ ಸಿಟಿಗೆ ಬಂದು ಗರ್ಭಿಣಿಯಾಗಿ ಮನೆಗೆ ಬಂದ್ರೆ ಹೆತ್ತವ್ರಿಗೆ ಹೆಂಗಾಗ್ಬೇಡ ಹೇಳಿ. ಸರಿಯಾದ ಟೈಮ್ಗೆ ಇವ್ರು ಸಿಕ್ಕಿದ್ರು, ಅದಕ್ಕೋಸ್ಕರ ಈ ಮುಟ್ಟಾಳ ಸಿಗಾಕೊಂಡ. ಸರ್ ಇವನ್ ಲಂಗು ಲಗಾಮೆಲ್ಲ ನನ್ನ ಕೈಯಲ್ಲಿದೆ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಏನಾದರೂ ಮಿಸ್ ಕಾಡ್ದಿಯೋ ಜೈಲೂಟ ಗ್ಯಾರಂಟಿ. ಏನು ಜೈಲೂಟ ಬೇಕಾ? ಒಂದ್ಸಲ ತಿಂದು ನಾಲಿಗೆ ಎಲ್ಲ ಕೆಟ್ಟೋಗಿದೆ. ಈ ಹುಡುಗಿನ ಮದುವೆ ಮಾಡ್ಕೊಂಡು ಮರ್ಯಾದೆಗೆ ಸಂಸಾರ ಮಾಡ್ತೀಯಾ? ಅದಕ್ಕಿಂತ ಇದೇ ವಾಸಿ. ಲಕ 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 ಸಿಂಚನ ಸಿಗ್ದೇರೇನಂತೆ, ಚಿತ್ರಾರು ಸಿಕ್ಕದಲ್ಲ. ಚಿತ್ರ ಚಿತ್ರ ಏಯ್, ನಿಂದೇನಿದ್ರು ಬಿಲ್ಡಪ್ ಹೊರಗಡೆ ಹಿಡ್ಕೋ. ಸ್ವಾಮಿ ಕರ್ಕೊಂಡೋಗಿ. ಅವ ಬರ. ಚಿತ್ರ ನೀನಾರ ಸಿಗ್ದಲ್ಲ ನೋಡಿ. ಅವಳ ಜೀವನ ಏನೋ ಸರಿ ಹೋಯ್ತು, ನನ್ನ ಮಗಳ ಜೀವನ. ಚೌಲ್ಟ್ರಿಲಿ ಜನ ಎಲ್ಲ ಸೇರಿದ್ದಾರೆ, ನಾಳೆನೆ ಮದ್ವೆ. ಈಗ ದಿಢೀರಂತ ಎಲ್ಲಿ ಗಂಡು ಹುಡ್ಕೋದು? ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಯೋಚನೆ ಮಾಡಕ್ಕೆ ಏನಿದೆ? ಗಂಡು ಇಲ್ಲೇ ಇದ್ದಾನೆ. ಗಂಡು ಇಲ್ಲೇ ಇದಾನ? ಎಲ್ಲಿ? ಇಲ್ಲಿ. ನೀನಾ? ನೀನು ನನ್ನ ಮಗಳಿಗೆ ಗಂಡ? ಇಷ್ಟು ದಿವಸ ನೀನು ಬರೀ ಮಾತುಗಾರ, ತಲೆ ಹರಟೆ ಅಂತ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಯ್ತು, ನೀನೇ ನನ್ನ ಮಗಳಿಗೆ ತಕ್ಕ ಗಂಡು, ನೀನೇ ನನಗೆ ತಕ್ಕ ಅಳಿಯ ಅಂತ. ಬರೀ ಅಳಿಯ ಅಲ್ಲ, ಬೊಂಬಾಟ್ ಅಳಿಯ.